ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ ಸ್ಯಾಂತಾನಾದಿಮಧ್ಯಂ ನಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನ ಜಾತಿ ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೈನಾಕಾರಂ ನಾವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನೆಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಭಜ ಗೋವಿಂದಂ ತರಗತಿಗೆ ಮುಂದುವರೆದ ಭಾಗಕ್ಕೆ ನಿಮಗೆಲ್ಲ ಸ್ವಾಗತ. ಸೊ ಲಾಸ್ಟ್ 3 days ಐ ವಾಸ್ ಇನ್ ಇದು ರಾಗಿಗುಡ್ಡದಲ್ಲಿ ಮಾಡ್ತಾ ಇದ್ದೆ. ಸೊ ಆಮೇಲೆ 3 ದಿವಸ ಹಬ್ಬ. ಸೊ ಹಾಗಾಗಿ ಹೋದ ವಾರ ಆಲ್ಮೋಸ್ಟ್ 1 ವಾರ ಆಯ್ತು ಅನ್ಸುತ್ತೆ ನಾವು ನಿಮ್ಮನ್ನು ಭೇಟಿ ಮಾಡಿ. ಸೊ ಎಲ್ಲ ಮರ್ತೋಗಿರ್ಬೋದು ಭಜ ಗೋವಿಂದಂ. ಓಕೆ, ವಿಲ್ ಸ್ಟಾರ್ಟ್. ಭಜ ಗೋವಿಂದಂ ಶಂಕರಾಚಾರ್ಯರ ಒಂದು ಮೇರು ಕೃತಿ, ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಪ್ರಕರಣ ಗ್ರಂಥ. ಸೊ ಇಲ್ಲಿ ಇದು ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ಹೇಳುವಂಥದ್ದಲ್ಲ. ಸೊ ಕಣ್ಣು ಬಿಟ್ಕೊಂಡು ಒಳಗಡೆ ಕಣ್ಣು ತೆಕ್ಕೊಳ್ಳೋದಕ್ಕೆ ಇರುವಂತಹ ಒಂದು ಪ್ರಕರಣ ಗ್ರಂಥ. ಅಂದ್ರೆ ಇದರಲ್ಲಿ ಇರೋ ವಿಚಾರಗಳನ್ನ ತಿಳ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ, ನಿದ್ದೆ ಮಾಡಕ್ಕೆ ನಮ್ ಲೈಫ್ ಲಾಂಗ್ ಇದ್ರು ನಿದ್ದೆ ಮಾಡ್ತಾನೆ ಇರ್ತೀನಿ. ಎಚ್ಚರ ಆಗೋದು ಯಾವಾಗ? ಬರೀ ಕಣ್ ಬಿಟ್ಕೊಂಡು ಎಚ್ಚರ ಆಗೋದಲ್ಲ, ಒಳಗಡೆ ಆತ್ಮದಿಂದ ಎಚ್ಚರ ಆಗೋದು. ಸೊ ನಾ ಕಣ್ ಬಿಟ್ಕೊಂಡಿದ್ದೀನಿ ಸರ್, ಎಚ್ಚರವಾಗಿದ್ದೀನಿ. ಎಚ್ಚರ ಆಗಿದ್ರು ಆಬ್ಸೆಂಟ್ ಆಗಿದ್ದೀರ. ನೀವು ಮನಸ್ಸು ಇಲ್ಲ, ನೀವು ಮನಸ್ಸು ಏನ್ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಅದೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ ಅಲ್ಲೇ ಹೋಗ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ಮನಸ್ಸನ್ನ ನಾವು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳೋದಕ್ಕೆ ಇರುವಂತಹ ಒಂದು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂದ್ರೆ, ನಮ್ಗೆ ಬೇಕಾದಷ್ಟು ಮೂಢತೆ ಇದೆ. ಮೂಢ ಅಂದ್ರೆ ಬೇಕಾದಷ್ಟು ದಡ್ಡತನ ಇದೆ, ಆದ್ರೆ ದಡ್ಡರು ಅಂತ ಯಾರು ಒಪ್ಕೊಳಕ್ ರೆಡಿ ಇಲ್ಲ ನಾವು. ಸೊ ಹಾಗಾಗಿ ವಿವೇಕ ಪಡ್ಕೋಬೇಕು. ವಿವೇಕ ಪಡ್ಕೊಳ್ಳೋದು ಹೇಗೆ ಅಂತಂದ್ರೆ, ನಮಗೆ ಇರೋ ದಡ್ಡತನಗಳು ಯಾವ್ಯಾವ್ದು ಇದೆ ಅಂತ ಅಂದ್ಬಿಟ್ಟು ಒಂದೊಂದನ್ನೇ ಹುಡುಕಿ ಈ 33 ಪದ್ಯದಲ್ಲೂ ಶಂಕರಾಚಾರ್ಯರು ಅದನ್ನ ನಮ್ಗೆ ತೋರಿಸ್ತಾ ಇದ್ದಾರೆ. ಇದೆಲ್ಲ ನಮ್ಮ ದಡ್ಡತನಗಳು, ಇದ್ರ ಮೇಲೆ ಭಾರ ಹಾಕ್ಬಿಟ್ಟಿದೀವಿ. ನಾವು ಆರಾಮಾಗಿರೋದು ಅಂತಂದ್ರೆ ಯಾತ್ರ ಮೇಲೆ ಭಾರ ಹಾಕ್ಬಿಟ್ಟು ಇದ್ದು ಬಿಟ್ರೆ ನಾವು ಆರಾಮಾಗಿದ್ದೀವಿ. ಆ ಭಾರ ಹಾಕಿರೋದು ನಮ್ ಭಾರ ತಡ್ಕೋತಾ ಇಲ್ಲ, ಅದು ಗ್ಯಾರಂಟಿ ಇಲ್ಲ. ಅದೆಲ್ಲ ಯಾತ್ರ ಮೇಲೆ ಭಾರ ಹಾಕ್ತಾ ಇದೀವಿ. ನಮ್ಮ ಮೇಲೆ ನಾವೇ ಭಾರ ಹಾಕೋಬೇಕು. ನಮ್ಮ ಭಾರ ನಾವೇ ಎತ್ಕೋಬೇಕು. ಹೊರಗಡೆ ಪ್ರಪಂಚದಲ್ಲಿ ಯಾರು ಇಲ್ಲ ನಮ್ಮ ಭಾರ ಎತ್ಕೊಳ್ಳೋಕೆ. ಹಾಗಾಗಿ ಮಾನಸಿಕವಾಗಿ ಸ್ವತಂತ್ರವಾಗ್ಬೇಕು.
ಫಿಸಿಕಲಿ ಒಬ್ರಿಗೊಬ್ರು ಡಿಪೆಂಡೆನ್ಸಿ ಇರ್ಬೋದು. ಆ ಫಿಸಿಕಲ್ ಡಿಪೆಂಡೆನ್ಸಿನೂ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಒಬ್ಬರ ಮೇಲೆ ಒಬ್ರು ಡಿಪೆಂಡೆನ್ಸಿ ಫಿಸಿಕಲಿ ಬೇಕು, ಮಿನಿಮಮ್ ಒಬ್ರಿಗೊಬ್ರು ಬೇಕು. ನನ್ನ ಬಟ್ಟೆ ನಾನೇ ತಯಾರಿಸ್ಕೊಳಕ್ಕಾಗಲ್ಲ, ನನ್ನ ಅಡಿಗೆ ನಾನೇ ಮಾಡ್ಕೊಳಕ್ ಆಗ್ದಲೇ ಇರ್ಬೋದು, ಅಥವಾ ನನ್ಗೆ ಬೇಕಾಗೋ ಆಹಾರಗಳನ್ನೆಲ್ಲ ನಾನೇ ತಯಾರಿ ಮಾಡ್ಕೊಳಕ್ಕೆ, ಧಾನ್ಯಗಳನ್ನೆಲ್ಲ ಬೆಳ್ಕೊಳಕ್ ಆಗ್ದಲೇ ಇರ್ಬೋದು. ಹಾಗಾಗಿ ನನಗೆ ಬೇಕಾಗಿರೋ ಎಲ್ಲ ಉಪಕರಣಗಳನ್ನ ನಾನೇ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಪ್ರಪಂಚದಲ್ಲಿ ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿದ್ದಾರೆ. ಅದು ಫಿಸಿಕಲ್ ಡಿಪೆಂಡೆನ್ಸಿ. ಅದನ್ನು ಎಷ್ಟು ಕಡಿಮೆ ಮಾಡ್ಕೋಬೇಕೋ ಅಷ್ಟು ಕಡಿಮೆ ಮಾಡ್ಕೋಬೇಕು. ಯಾಕೆಂದ್ರೆ ಫಿಸಿಕಲ್ ಡಿಪೆಂಡೆನ್ಸಿ ಜಾಸ್ತಿ ಆದ್ರೂ ನನಗೆ ಈ ತರದ್ದೇ ಐಟಮ್ ಬೇಕು ಅಂತ ಹೋದ್ರೆ ಆ ತರದ ಐಟಮ್ ಸಿಗ್ದಲೇ ಇದ್ರೆ ಅದರಿಂದಾನೇ 1-2 ದಿವಸ ಬೇಜಾರು. ಜೀವನದಲ್ಲಿ 2 ದಿವಸ ನಿಮ್ಮ ಅಮೂಲ್ಯವಾದ ಆಯಸ್ಸನ್ನ ಈ ತರ ಬೇಜಾರಲ್ಲಿ ಕಳೆಯೋದಾದ್ರೆ ನನಗೆ ಬೇಕಾದ ಸಿಕ್ಲಿಲ್ಲ ಅಂತ ಊರೆಲ್ಲ ಅಲಿಯೋದು, ಒಂದು ಬಟ್ಟೆ ತಗೊಳಕ್ಕೋಸ್ಕರ 1-2 ಡೇಸ್ ಖರ್ಚು ಮಾಡಿದೆ ಗೊತ್ತಾ ಅಂತಂದ್ರೆ, ಇದು ಯಾವ್ದೋ ಡಿಸೈನು, ಇಲ್ಲಿ ಯಾವ್ದೋ ಇರ್ಬೇಕಾಗಿತ್ತು, ಇಲ್ಲಿ ಮಾವಿನಕಾಯಿ ಇರ್ಬೇಕಾಗಿತ್ತು, ಅಲ್ಲಿ ಗ್ರೀನ್ ಕಲರ್ ಇರ್ಬೇಕಾಗಿತ್ತು. ಇದಕ್ಕೆಲ್ಲ ಇಷ್ಟೊಂದು ಖರ್ಚು ಮಾಡಿ ನಾನು ನನ್ನ ಜೀವನದ ಅಮೂಲ್ಯವಾದ ಕ್ಷಣಗಳನ್ನ ಹಾಳು ಮಾಡ್ತಾ ಇರೋದು ಅಂತಂದ್ರೆ ಅದು ಯಾವ್ದೋ ಟೆಂಪ್ರರಿ ವಸ್ತು. ಒಂದ್ ಬಟ್ಟೆ ತಗೊಂಡ್ರೆ ಬಟ್ಟೆ ಎಷ್ಟು ದಿವಸ ಬರುತ್ತೆ? 6 ತಿಂಗಳು ಬರ್ಬೋದು ಅಥವಾ ವರ್ಷ ಬರ್ಬೋದು. ಅದಕ್ಕೆ ಅಷ್ಟೊಂದು ನಮ್ಮ ಜೀವನದ ಅಮೂಲ್ಯವಾದ ಇದನ್ನ ಅಂಟಾಕೋಬೇಕಾ ಅನ್ನೋದನ್ನೆಲ್ಲದು ಮೂಢತ್ವನ ನಮಗೆ ತೋರಿಸ್ತಾ ಇದೆ. ಈ ತರ ಹೊರಗಡೆ ಪ್ರಪಂಚದಲ್ಲಿ ನಾವು ಯಾತ್ರ ಮೇಲೇನೋ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಅದ್ರ ಬದಲು ನಾವು ಆತ್ಮಚಿಂತನೆಗೆ ನಾವು ಮಾಡ್ತಾ 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 ಏನಾಗುತ್ತೆ, ನಮ್ಮಲ್ಲೇ ಒಂದು ಆತ್ಮವಿಶ್ವಾಸ ಬಂದು, ನನಗೆ ಚಿಕ್ಕ ವಯಸ್ಸಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ, ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ, ಒಂದು 10 ವರ್ಷ ಆಗೋ ತನಕ ನಾವು ಭಜನೆ ಅಥವಾ ಇನ್ನೇನೋ ದೇವರಿಗೆ ಸ್ತೋತ್ರಗಳು ಹೇಳ್ಕೊಳ್ಳೋದು. ಆದ್ರೆ ಆಮೇಲೆ ಕರ್ಮಗಳನ್ನು ಮಾಡಕ್ಕೆ ಕರ್ಮಗಳನ್ನು ಮಾಡಕ್ಕಾಗುತ್ತೆ 25-20 ವರ್ಷ. ಹಾಗೆ ಬರ್ತಾ 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 ಎಲ್ಲಾ ಕರ್ಮಗಳು ಬೇಕಾಷ್ಟು ನಿತ್ಯ ಕರ್ಮ, ಮದುವೆ ಮಾಡೋದಿರುತ್ತೆ, ಮುಂಜೆ ಮಾಡೋದು, ಗೃಹ ಪ್ರವೇಶ, ಜುಟ್ಟು ಎಲ್ಲ ಮಾಡೋದೆಲ್ಲ ಬೇಕಾಷ್ಟಿರುತ್ತೆ. ಸೊ ಒಂದು ಶ್ರಾದ್ದ ಮಾಡೋದು ಎಲ್ಲಾದ್ರು ನಿತ್ಯ ಕರ್ಮಗಳು ಬೇಕಾಷ್ಟಿರುತ್ತೆ. ಅದ್ರ ಜೊತೆಗೆ ದೊಡ್ಡವರಾಗ್ತಾ ಆಗ್ತಾ ಆ ಕರ್ಮಗಳನ್ನೆಲ್ಲ ಮಾಡ್ಕೊಂಡು, ನಿತ್ಯ ಕರ್ಮ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮಾಡ್ಕೊಂಡು ಮುಂದಕ್ಕೆ ಬರ್ತಾ ಹೋಗ್ತಾ 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 ಹೊರಗಡೆ ಪ್ರಪಂಚದಿಂದ ನಾವು ಡಿಪೆಂಡೆನ್ಸಿನ ಪೂರ್ತಿ ಕಡಿಮೆ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ನಮ್ಮಲ್ಲಿ ವರ್ಣಾಶ್ರಮ ಧರ್ಮಗಳು ಅಂತ ಇರೋದು, ಚಾತುರ್ವರ್ಣ ಅಂತ. ಸೊ ನಮ್ಮ ವರ್ಣಾಶ್ರಮ ಆಶ್ರಮ ಧರ್ಮ ಅಂತಂದ್ರೆ ಬ್ರಹ್ಮಚರ್ಯಾಶ್ರಮ 25 ವರ್ಷ, ಗೃಹಸ್ಥಾಶ್ರಮ ಅನದರ್ 25 ವರ್ಷ, ಆಮೇಲೆ ವಾನಪ್ರಸ್ಥಾಶ್ರಮ, ಆಮೇಲೆ ಸನ್ಯಾಸಾಶ್ರಮ. ಅದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ನಮ್ಮಂದು ಸಮಾಜಕ್ಕೆ ಅಷ್ಟೇ ರಿಕ್ವೈರ್ಮೆಂಟ್ ಇರುತ್ತೆ. ಬ್ರಹ್ಮಚರ್ಯಾಶ್ರಮದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಮೀಸಲಾಗಿರುವಂಥದ್ದು, ಹಿಂದೆ ಗುರುಕುಲ ಮೆಥಡ್ ಅಲ್ಲೂ ಹಾಗೆ ಇತ್ತು. ಹಾಗೆ ಬದುಕಿಗೆ ಬೇಕಾಗುವಂತಹ ಒಂದು ಕಲೆ, ಜೀವನೋಪಾಯಕ್ಕೆ ಬೇಕಾಗುವಂತಹ ಒಂದು ದುಡ್ಡು ಮಾರ್ಗದರ್ಶನ ಬೇಕು ಧರ್ಮದಲ್ಲಿ ದುಡಿಯೋಕೆ. ಆ ತರದ ಒಂದು ಮಾರ್ಗದರ್ಶನದಲ್ಲಿ ಗುರುಕುಲದಲ್ಲಿ ಹಿಂದೆ ಒಂದು ಬ್ರಹ್ಮಚರ್ಯಾಶ್ರಮ ಇತ್ತು. ಸೊ ಬ್ರಹ್ಮಚರ್ಯಾಶ್ರಮದಲ್ಲಿ ಕಟ್ನಿಟ್ಟಾಗಿ ನಮ್ಮ ಇಂದ್ರಿಯಗಳನ್ನೆಲ್ಲ ಇಟ್ಕೊಂಡಿದ್ರಿಂದ ಇನ್ನು ರಿಮೈನಿಂಗ್ 25 ವರ್ಷ ಗೃಹಸ್ಥಾಶ್ರಮದಲ್ಲಿ ಆ ಏನು ಕಟ್ನಿಟ್ಟಾಗಿ ಇಟ್ಕೊಂಡಿದ್ರಿಂದ ಇಂದ್ರಿಯಗಳನ್ನ ಅಲ್ಲಿ ಹೆಚ್ಚಿನ ಸುಖ ಅನುಭವಿಸಕ್ಕಾಗ್ತದೆ. ಸೊ ಈಗಿನ ಕಾಲದಲ್ಲಿ ಹುಡುಗರಿಗೆ ಅವ್ರೇನ್ ದೊಡ್ಡವರಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಲೆವೆಲ್ಗೆ ಮಕ್ಕಳನ್ನ ಪ್ಯಾಂಪರ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಹತ್ರ ಬೇಕಾಷ್ಟು ದುಡ್ಡಿದೆ, ಬೇಕಾಷ್ಟು ಸಂಪಾದನೆ ಮಾಡಿದ್ವಿ, ಕೇಳಿದ್ದಂತ ತಂದ್ಕೊಡ್ತೀವಿ. ಸೊ ಅವ್ರನ್ನೇ ಈಗಲೇನೆ ಸ್ಕೂಲಲ್ಲೇನೆ ಅಥವಾ ಸ್ಕೂಲಲ್ಲೇನೆ ಇಂಟರ್ನ್ಯಾಷನಲ್ ಸ್ಕೂಲ್ ಟೂರ್ಗಳು, ಫ್ರಾನ್ಸು, ಜರ್ಮನಿ ಅಂತ ಅಂದ್ಬಿಟ್ಟು, ಆಮೇಲೆ ನಾವೇನೆ ಅಪ್ಪ ಅಮ್ಮಂದ್ರಿಗೂ ಬೇಕಾಷ್ಟು ದುಡ್ಡಿರುತ್ತೆ, ಅವರು ಇಂಟರ್ನ್ಯಾಷನಲ್ ಟೂರು, ಬೇಕಾದ 5 ಸ್ಟಾರ್ ಹೋಟ್ಲು ಎಲ್ಲಾವುದು ಆದ್ಮೇಲೆ ಆ ಹುಡುಗ 20 ವರ್ಷ 25 ವರ್ಷಕ್ಕೆ ಬಂದ್ಮೇಲೆ ಅವನಿಗೇನಿರುತ್ತೆ, ಅವ್ನು ಮಾಡೋದಕ್ಕೆ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಏನು ಇರಲ್ಲ. ಅವ್ರು ಬರೀ ಆ ಬಟ್ಟೆ ಹಾಕೊಂಡೆ ಈ ಹೋಟ್ಲ ತಿಂದೆ ಅಷ್ಟು ಬಿಟ್ರೆ ಬೇರೆ ಏನು ಮಾಡೋದಕ್ಕೆ ಅಷ್ಟು. ಯಾಕೆಂದ್ರೆ ಅದೆಲ್ಲ ಅಷ್ಟೊತ್ತಿಗೆಲ್ಲ ಮುಗಿದೋಗಿ ಮನಸ್ಸಿಗೆ ಬೇಜಾರಾಗ್ತಾ ಇರತ್ತೆ, ಏನು ಹೊಸದೇ ಇಲ್ವಲ್ಲ ಜೀವನದಲ್ಲಿ ಅಂತ. ಹಾಗಾಗಿ ಈಗಿನ ಚಿಕ್ಕ ಮಕ್ಳಿಗೂ ಬೇಜಾರು ಬಹಳ ಬೇಗ ಆಗುತ್ತೆ, ಯುವಕರಿಗೂ ಬಹಳ ಬೇಗ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಎಲ್ಲದನ್ನೂ ಆಯಾ ಕಾಲದಲ್ಲಿ ಮಾಡಕ್ ಮುಂಚೆನೇ ಚಿಕ್ಕ ವಯಸ್ಸಲ್ಲೇ ನಮ್ಮ ಹತ್ರ ದುಡ್ಡಿದೆ,
ಅಂತ. ಆದ್ರೆ ಹಿಂದಿನ ಕಾಲದಲ್ಲಿ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅಪ್ಪ ಅಮ್ಮ ರಾಜ ಇರ್ಬೋದು, ಆದ್ರೆ ಅವನಿಗೆ ರಾಜಭೋಗ ಕೊಡ್ತಾ ಇರಲಿಲ್ಲ. ಗುರುಕುಲದಲ್ಲೇನೆ ಕಟ್ಟಾಕಿ ಅವನಿಗೆ ಆ ಒಂದು ಶ್ರದ್ಧೆ ವಿದ್ಯಾಭ್ಯಾಸದಲ್ಲಿ ಹಾಗೆ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಬೇಕಾಗ ಎಲ್ಲ ವಿಚಾರನು. ಹಾಗೆ ರಾಜನ ಮಗ ಆಗ್ಲಿ ಒಬ್ಬ ಬಡವನ ಮಗ ಆಗ್ಲಿ ಗುರುಕುಲಕ್ಕೆ ಬಂದ್ರೆ ಅವರು ಏನೇನ್ ಮಾಡ್ಬೇಕು, ಆ ಹಿಂದಿನ ಕಾಲದಲ್ಲಿ ಇದ್ದಿದ್ದು ಅಗ್ರಿಕಲ್ಚರ್ ಹೇಳ್ಕೊಡ್ತಾ ಇದ್ರು. ಗೋವುಗಳನ್ನ ಹೇಗೆ ಇದ್ ಮಾಡ್ಬೇಕು. ಗೋವುಗಳು ಅಂತಂದ್ರೆ ಅವಾಗ ಕುದುರೆ ಮತ್ತೆ ಹಸು ಇವೆರಡನ್ನ ಗೋ ಸಂಪತ್ತು ಅಂತ ಅವ್ರು ಕರೀತಾ ಇದ್ರು. ಯಾಕೆಂದ್ರೆ ಕುದುರೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋದಿಕ್ಕೆ, ಗೋವು ಬೇಕಾಗಿರುವಂತ ಅಗ್ರಿಕಲ್ಚರ್ಗೆ ಹೆಲ್ಪ್ ಆಗುವಂಥದ್ದು, ಊಟ ತಿಂಡಿಗೆ ಬೇಕಾಗುವಂತ ಹಾಲು ಮೊಸರು ಕೊಡ್ತಾ ಇದ್ದಿದ್ರಿಂದ ಅದು ಪ್ಲಸ್ ಮನೆಯಲ್ಲಿ ಬೇಕಾಗುವಂತ ಎಲ್ಲ ಕೆಲಸಗಳು. ಒಬ್ಬ ಮನುಷ್ಯ ಅವನ ಬಟ್ಟೆ ಅವನೇ ಒಕ್ಕೋಬೇಕು, ಅವನು ಮನೆಯನ್ನ ಅವನೇ ಕುಡಿಸ್ಬೇಕು, ಗುರುಕುಲ ಪೂರ್ತಿ ಕ್ಲೀನ್ ಮಾಡ್ಬೇಕು, ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕು, ದನ ತೊಳಿಬೇಕು, ಕುದುರೆ ತೊಳಿಬೇಕು, ಆ ತರದ ಎಲ್ಲಾ ವಿಚಾರಗಳನ್ನು ಹೇಳಿ ಪ್ಲಸ್ ವಿದ್ಯಾಭ್ಯಾಸನು ಹೇಳಿಕೊಟ್ಟು ಅವನಿಗೆ ಬೇಕಾಗಿರುವಂತ ದಿನನಿತ್ಯಕ್ಕೆ ದುಡ್ಕೊಳಕ್ ಬೇಕಾಗುವಂತ ಎಲ್ಲಾ ಕೆಲಸಗಳು. ಅವನಿಗೆ ಕಬ್ಬಣದ ಕೆಲಸ ಕಲಿಸ್ಬೋದು, ಇಲ್ಲದವ್ರಿಗೆ ಕುಂಬಾರನ ಕೆಲಸನೋ ನೇಯ್ಗೆ ಕೆಲಸನೋ ಇದೆಲ್ಲದನ್ನು ಕಲಿಸಿ ಹೊರಗಡೆ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಆಗೋ ತರ ಪ್ಲಸ್ ನಮ್ಮ ಸನಾತನ ಧರ್ಮದ ವಿದ್ಯಾಭ್ಯಾಸ ಏನಿದೆ ಅದನ್ನು ಮಾಡಿ ಕಳಿಸ್ತಾ ಇದ್ರು. ಸೊ ಎರಡೂ ಮಾಡ್ತಾ ಇದ್ದಿದ್ರಿಂದ ಏನಾಗುತ್ತೆ, ಅವನು ಬ್ಯಾಲೆನ್ಸ್ಡ್ ವ್ಯಕ್ತಿ ಆಗ್ತಾ ಇದ್ದ. ಸೊ ಈಗ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಮಾರ್ಕ್ಸ್ಗೆ ಹೆಚ್ಚಾಗಿ ಒಳ್ಳೆ ಸ್ಕೂಲು. ಸೊ 5 ಲಕ್ಷ ಕೊಟ್ಟು ಹೈಸ್ಕೂಲಿಗೆ ಸೇರಿಸೋರು ಇದ್ದಾರೆ, ಅಥವಾ LKG UKGಗೇನೆ 5 ಲಕ್ಷ 6 ಲಕ್ಷ, ರೆಸಿಡೆನ್ಷಿಯಲ್ ಸ್ಕೂಲ್ 10 ಲಕ್ಷ, ಈ ತರ ಎಲ್ಲಾವುದು ಅಲ್ಲಿ ತನಕ ಬಂದ್ಬಿಟ್ಟಿದೆ. ಈಗಲೇ ಮಿನಿಮಮ್ 1 ಲಕ್ಷ 1.5 ಲಕ್ಷ ಇದೆ. 6 ಲಕ್ಷ 7 ಲಕ್ಷ ಅವೆಲ್ಲ ಇನ್ ಮೇ ಬಿ ಆರ್ಡಿನರಿ ಇರ್ಬೋದು, ಇನ್ನೂ ಜಾಸ್ತಿ ಇರ್ಬೋದೇನೋ. ಸೊ ಹಾಗಿದ್ರೆ ಏನಾಗುತ್ತೆ, ಆ ಹುಡುಗನಿಗೆ ಬೇರೆ ಇನ್ನೇನು ಮಾಡೋಂಥದ್ದು ಏನಿರಲ್ಲ. ಇನ್ನು ಹೆಚ್ಚಿನ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೋದು. ಅದಕ್ಕೆ IIM ಹೋದ್ರೆ IIT ಹೋದ್ರೆ ಸಿಗುತ್ತೆ, ಫಾರಿನ್ ಅಲ್ಲಿ ಹೋಗಿ ಮಾಡಿದ್ರೆ ಸಿಗುತ್ತೆ ಅಂತ ನಾವು ಗುರಿನ ಆ ತರ ಹಾಕ್ಬಿಟ್ಟು ಅಲ್ಲೂ ಹೋದ್ಮೇಲೆ ಏನು ಭ್ರಮ ನಿರಸನ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ಹುಡುಗನಿಗೆ ಏನು ಕೆಲಸನೂ ಗೊತ್ತಿರಲ್ಲ, ಹುಡುಗಿಗೆ ಆ ತರ ಅವ್ರ ರೂಮ್ ಅವ್ರು ಕ್ಲೀನ್ ಮಾಡ್ಕೊಂಡಿರಲ್ಲ, ಅವ್ರ ಬಟ್ಟೆ ಅವ್ರು ಹಾಕೊಂಡಿರಲ್ಲ, ಅವ್ರದ್ದು ಬಾತ್ರೂಮ್ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡ್ಕೊಳಲ್ಲ. ಎಲ್ಲದಕ್ಕೂ ಕೆಲಸದವರು, ಎಲ್ಲದಕ್ಕೂ ಲಾಂಡ್ರಿ ಅವ್ರನ್ನೆಲ್ಲಾರು ಇಟ್ಬಿಟ್ಟು ನಮ್ಮ ದೇಶದಲ್ಲಿ ಎಲ್ಲ ನಡೆಯುತ್ತೆ. ಬೇರೆ ದೇಶಕ್ಕೆ ಹೋದ್ರೆ ಎಲ್ಲ ನಾವೇ ಮಾಡ್ಕೋಬೇಕು. ಸೊ ಆ ಲೆವೆಲ್ಗೆ ಏನಾಗುತ್ತೆ, ಟೆನ್ಷನ್ ಎಲ್ಲ ಕಡೆ. ಹೋದ್ರು ಎಷ್ಟೊಂದು ಕಂಫರ್ಟ್ ಇಲ್ಲೇ ಇರೋವಾಗ ಎಲ್ಲೋ ಹೋಗಿ ಇನ್ನೇನು ಇದಕ್ಕಿನ್ನ ಕಂಫರ್ಟ್ ಇಲ್ಲಿ ಪಡ್ಕೋಬೇಕಾಗತ್ತೆ, ಆಗಲ್ಲ ಅನ್ನೋದು ಗೊತ್ತಾಗ್ತಿದ್ದಾಗೆ ಭ್ರಮ ನಿರಸನ ಶುರುವಾಗುತ್ತೆ. ಸೊ ಈ ತರದ್ದೆಲ್ಲವೇ ನಮಗಿರೋದು ಬೇಕಾದಷ್ಟು ಮೂಢತ್ವ ಇದೆ. ನಾವು ಸಾಧನ ಒಂದು ವಾಹನ ಇದೆ, ನಮಗೆ ಗುರಿ ಮುಟ್ಟೋದಕ್ಕೆ ವಾಹನ ಇದೆ. ಗುರಿ ಮುಟ್ಟೋದಕ್ಕೆ ಇರೋ ವಾಹನನೇ ಗುರಿ ಮಾಡ್ಕೊಂಡ್ಬಿಟ್ರೆ, ನನಗೆ ಬೇಕಾಗಿರೋದು ನಾನು ಪ್ರಯಾಣ ಮಾಡ್ಬೇಕು, ಆ ಪ್ರಯಾಣಕ್ಕೆ ಬೇಕಾಗಿರೋದು ಒಂದು ವಾಹನ. ನಾನು ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ ಮೈಸೂರಿನಲ್ಲಿ ನನ್ನ ಮನಸ್ಸನ್ನ ತೊಡಗಿಸ್ಕೋಬೇಕು. ನಾನು ಕಾರೇ ತುಂಬಾ ಚೆನ್ನಾಗಿ ಇರೋದನ್ನು ತಗೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕಾರೇ ಗುರಿ ಆಗ್ಬಿಡುತ್ತೆ, ಮೈಸೂರೇ ಗುರಿ ಆಗಲ್ಲ. ಹಾಗೆ ಕಾರೇ ಗುರಿ ಆಗ್ಬಿಡುತ್ತೆ. ಅಂದ್ರೆ ಯಾವುದು ಸಾಧನ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ, ಇನ್ನೊಂದು ಸಾಧ್ಯ ಅಂತ ಹೇಳ್ತೀವಿ. ಸಾಧ್ಯ ಅಂತಂದ್ರೆ ಗುರಿ ಮುಟ್ಟೋದನ್ನ ಸಾಧ್ಯ ಅಂತ ಹೇಳ್ತಾರೆ. ಸಾಧನ ಅಂತಂದ್ರೆ ಅದಕ್ಕೆ ಬೇಕಾಗೋದು. ಹಾಗೆ ನಮ್ಮ ಜೀವನದಲ್ಲಿ ಹಣ ಅನ್ನೋದು ಒಂದು ಸಾಧನ. ನನಗೆ ಬೇಕಾಗಿರೋ ನೆಮ್ಮದಿ, ಶಾಂತಿ ಅದೆಲ್ಲ ಅದು ಸಾಧ್ಯ. ಸೊ ಆ ತರ ದೇಹ ಅನ್ನೋದು ಒಂದು ಸಾಧನ. ನಾನು ಆತ್ಮ ವಿಚಾರ ಮಾಡ್ಕೊಳ್ಳೋದು, ಮೋಕ್ಷ ಪಡ್ಕೊಳ್ಳೋದು ಒಂದು ಸಾಧ್ಯ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಹಣ ಸಂಪಾದನೆ ಮಾಡೋದೇ ಗುರಿ. ಸೊ ಸಾಧನನೇ ಗುರಿ ಮಾಡ್ಕೊಂಬಿಟ್ಟಿದೀವಿ. ಸೊ ಸಾಧನದಿಂದ ನಮಗೆ ಸಂತೋಷ ಸಿಗ್ಬೇಕು, ನೆಮ್ಮದಿ ಸಿಗ್ಬೇಕು, ಪೀಸ್ ಆಫ್ ಮೈಂಡ್ ಇರಬೇಕು, ಇದೆಲ್ಲ ಇರಬೇಕು ಅನ್ನೋದಕ್ಕೆ ಮಾಡ್ಕೊಳ್ತಾ ಇರೋದು. ಅದೆಲ್ಲ ಅದನ್ನ ಕಳ್ಕೊಂಡು ದುಡ್ಡು ಮಾಡ್ಕೋತಾ ಇದೀವಿ. ಅಂದ್ರೆ ದುಡ್ಡೇ ಗುರಿ ಮಾಡ್ಕೊಂಡಿರೋದ್ರಿಂದ ಹಾಗೆ ಮಾಡ್ಕೋತಾ ಇದೀವಿ. ಆಸ್ತಿ, ಅಂತಸ್ತು, ಹೆಸರು ಎಲ್ಲವುದುವೆ ಅದನ್ನೇ ಗುರಿ ಮಾಡ್ಕೊಂಡು ಅದೆಲ್ಲ ಸಂಪಾದನೆ ಮಾಡಿದ್ಮೇಲೆ ಕಳೆದು ಹೋಗಿರೋದು ಯಾವುದು ಅಂತಂದ್ರೆ, ಯಾವ್ದು ಗುರಿ ಮಾಡ್ಕೋಬೇಕಾಗಿತ್ತೋ
ಶಾಂತಿ, ನೆಮ್ಮದಿ, ಇದನ್ನ ನಾವು ಗುರಿ ಮಾಡಿಕೊಂಡು ಈ ಸಾಧನಗಳನ್ನ ಉಪಯೋಗಿಸ್ಕೊಂಡು ಆ ಗುರಿನ ಮುಟ್ಟಬೇಕಾಗಿತ್ತು. ಈಗ ಗುರಿನ ಬಿಟ್ಟು ಬರೀ ಸಾಧನಗಳನ್ನೇ ಗುರಿಯಾಗಿಟ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ನಮಗೆ ಬೇಕಾದಷ್ಟು ಸ್ಟ್ರೆಸ್, ಸ್ಟ್ರೈನು ಆಗ್ತಾ ಇದೆ. ದೇಹನೂ ಅಷ್ಟೇನೆ ಒಂದು ಸಾಧನ, ಒಂದು ವಾಹನ, ಎಲ್ಲಿಗೆ? ಮೋಕ್ಷಕ್ಕೆ ಹೋಗೋದಕ್ಕೆ. ಆದ್ರೆ ನಾವು ದೇಹಾಭಿಮಾನ ಎಷ್ಟಿದೆ ಅಂತಂದ್ರೆ, ಬೆಳಗಾಗಿದ್ದು ಕನ್ನಡಿ ಮುಂದೆ ನಿಂತ್ಕೊಂಡು ಬ್ಯೂಟಿ ಪಾರ್ಲರ್ ಹೋಗಿ ಡ್ರೆಸ್ ಮೇಲೆ ಹಾಕೊಂಡು ಹೀಗೆ ಹಾಕೊಂಡು ಒಂದೊಂದ್ ದಿವಸ ಒಂದೊಂಥರ ಸ್ಟೈಲ್ ಮಾಡಿಕೊಂಡು ದೇಹದ ಪೋಷಣೆ ಮಾಡಿಕೊಂಡು ಏನೋ ಕ್ಷಣಿಕ ಸುಖನ ಪಡ್ತಾ ಇದ್ದೀವಿ. ಆ ದೇಹ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದಕ್ಕೆ ಬೇಕಾಗಿರೋ ಬ್ಯೂಟಿ ಎಲ್ಲದನ್ನೇ ಅವನು ಮಾರ್ತಾ ಇದ್ದಾನೆ. ಯಾರೋ ಒಬ್ಬ ಡಿಸೈನರ್ ಬ್ಯೂಟಿ ಎಲ್ಲದನ್ನು ಅವನು ಹೇಳ್ತಾನೆ, ನಿಮ್ಗೆ ಈ ತರ ಕೂದಲು ಕಟ್ ಮಾಡ್ಕೊಳ್ಳಿ ಅಂತ. ನಿಮ್ ಕೂದಲು ಹಾಗೆ ಇದ್ರೆ ಚೆನ್ನಾಗಿರತ್ತೆ, ಆದ್ರೆ ಅವನು ಹೇಳಿದಾನೆ ಅಲ್ವಾ ಅಂತ ಅಂದ್ಬಿಟ್ಟು ಆ ತರ ಕಟ್ ಮಾಡ್ಕೊಂಡು ಅವನಿಗೆ ತಿಂಗಳ ಫೀಸ್ ಕೊಡ್ಬೇಕು. ಅವನು ಬಿಸ್ನೆಸ್ ಮಾಡ್ಕೋತಾ ಇದ್ದಾನೆ. ಎಲ್ಲ ಕ್ರೀಮ್ಗಳಾಗ್ಲಿ ಯಾವ್ದಾರು ಆಗ್ಲಿ, ಅದೆಲ್ಲ ಆದ್ಮೇಲೆ ಯಾರು ಹೇಳಿದ್ದು ಚೆನ್ನಾಗಿದೆ ಅಂತ ಯಾರೋ ಅಡ್ವರ್ಟೈಸ್ನವ್ರು ಹೇಳ್ತಾರೆ, ಅದನ್ನೇ ನಾವು ಒಪ್ಕೊಂಡ್ಬಿಟ್ಟಿದ್ವಿ ನಮ್ಮ ಮನಸ್ಸಲ್ಲಿ. ಹಾಗಾಗಿ ದೇಹ ಸಾಧನವಾಗಿರ್ಬೇಕು, ಅದನ್ನೇ ಸಾಧ್ಯ ಮಾಡ್ಕೊಳ್ತಾ ಇದೆ. ಸಾಧ್ಯ ಅಂದ್ರೆ ಅದನ್ನೇ ಗುರಿ. ದೇಹನ ಸರಿಯಾಗಿ ಇಟ್ಕೊಳ್ಳೋದೇ ಒಂದು ಗುರಿ. ದುಡ್ಡು ಸಂಪಾದನೆ ಮಾಡೋದೇ ಗುರಿ. ದುಡ್ಡಿನಿಂದ ನಾವು ದುಡ್ಡು ಸಾಧನ ಅಂದ್ರೆ ವಾಹನವಾಗ್ಬೇಕಾಗಿತ್ತು. ಆ ವಾಹನದಿಂದ ನಾವು ಎಲ್ಲಿ ಮುಟ್ಬೇಕಾಗಿತ್ತು? ಸಂತೋಷ, ನೆಮ್ಮದಿ, ಈ ತರ ಭದ್ರತೆ, ಈ ತರದ್ದೆಲ್ಲ, ಅದು ಮಾನಸಿಕ ಭದ್ರತೆ ಎಲ್ಲ. ಇದು ಮುಟ್ಟದಲ್ಲೇನೆ ಆ ದುಡಿಯೋ ಜಂಜಾಟದಲ್ಲಿ ಕಷ್ಟಾವ್ಯಸನ ಅನುಭವಿಸ್ಕೊಂಡು ಆ ಜಾಸ್ತಿ ದುಡಿದ ಮೇಲೆ ಅದನ್ನ ಸರಿಯಾಗಿ ಸೇಫ್ ಮಾಡೋದಕ್ಕೆ ಬೇಕಾದಷ್ಟು ಒದ್ದಾಡಿ, ಅಲ್ಲಿ ಸೈಟ್ ತಗೊಂಡು ಇಟ್ಬಿಟ್ರೆ ಸರಿ ಹೋಗುತ್ತೆ ದುಡ್ಡು ಅಂತ, ಅಲ್ಲಿ ಸೈಟ್ ತಗೊಂಡ್ರೆ ಅದೇ ಗೋವಿಂದ ಆಗಿರುತ್ತೆ. ಯಾವ್ದೋ ಶೇರಲ್ಲಿ ಹಾಕಿದ್ರೆ ಅದೇ ಗೋವಿಂದ ಆಗಿರುತ್ತೆ, ಬ್ಯಾಂಕಲ್ಲಿ ಇಟ್ಟಿದ್ರೆ ಅದೇ ಗೋವಿಂದ ಆಗಿರುತ್ತೆ. ಸೊ ಈ ತರದ ಜಂಜಾಟದಲ್ಲಿ ನಾವು ನೆಮ್ಮದಿನ ಕಳ್ಕೊತಾ ಇದೀವಿ, ಸಂತೋಷನ ಕಳ್ಕೊತಾ ಇದೀವಿ. ಆದ್ರೆ ನಮ್ಮ ಮುಖ್ಯ ಗುರಿ ನಮಗೆ ಎಜುಕೇಶನ್ ಅಲ್ಲಿ ಯಾರು ಹೇಳ್ಕೊಡ್ಲೇ ಇಲ್ಲ. ನೀವು ಬೇಕಾಗಿರೋದು ಪೀಸು, ಹ್ಯಾಪಿನೆಸ್ಸು, ನಿಮ್ಗೆ ಬೇಕಾಗಿರೋ ಸೆಕ್ಯೂರಿಟಿ ಅಂತ ಅನ್ನೋದನ್ನ ಹೇಳ್ಕೊಡ್ಲಿಲ್ಲ. ಅದು ಹೊರಗಡೆ ಸಿಗಲ್ಲ, ಮನಸ್ಸಿನೊಳಗಡೆ ನೀನೇ ತಯಾರಿ ಮಾಡ್ಕೋಬೇಕು ಅಂತ ಯಾರು ಹೇಳ್ಕೊಡ್ಲಿಲ್ಲ. ಯೂನಿವರ್ಸಿಟಿ ಎಜುಕೇಶನ್ಗಳು ಹೇಳ್ಕೊಡಲ್ಲ. ಅದೇ ತರ ದೇಹ ಇರೋದು ಕೂಡ, ದೇಹ ಇರೋದು ಮೋಕ್ಷ ಪಡ್ಕೊಳ್ಳೋದಕ್ಕೆ, ಧರ್ಮದ ಮಾರ್ಗದಲ್ಲಿ ನಡೆದು ಮೋಕ್ಷ ಪಡ್ಕೊಂಡು ನಾವು ಪುನರಪಿ ಜನನಂ ಪುನರಪಿ ಮರಣಂ ಇಲ್ದಲೇ ಇರೋ ತರ ಮಾಡ್ಕೊಳ್ಳೋದಕ್ಕೆ. ಆದ್ರೆ ದೇಹನ ವಾಹನ ಅನ್ಕೊಳ್ಳೋದಲ್ಲೇ ದೇಹನೇ ಒಂದು ಗುರಿ ತರ ಮಾಡ್ಕೊಂಡಿದೀವಿ. ದೇಹ ಏನಾದ್ರೂ ಆಗ್ಬಾರ್ದು. ಹಲ್ ಬಿದ್ದೋಯ್ತಾ, ಫುಲ್ ಹಲ್ ಕಟ್ಸ್ಕೊಂಡು 5 ಲಕ್ಷ ಖರ್ಚಾಗ್ಲಿ, ಹಲ್ ಕಟ್ಟಿಸ್ಕೊಳ್ಳೋಣ. ಕಣ್ಣು ಯಾರಾದ್ರೂ ದಾನ ಸಿಕ್ಕಿರ್ಬೇಕಾದ್ರೆ ಕಣ್ಣು ಹಾಕಿಸ್ಕೊಳ್ಳೋಣ. ಚರ್ಮ ಎಲ್ಲ ಹಾಳಾಗ್ತಾ ಇದೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸುಕ್ಕಿಲ್ದಲೆ ತರ ಮಾಡ್ಕೊಳ್ಳೋಣ. ಕೂದಲೆಲ್ಲ ಬಿದ್ದೋಗಿದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಂಡಾದ್ರೂ ದುಡ್ಡಿದೆ ನನ್ನ ಹತ್ರ, ಮಾಡ್ಕೊಂಡು ಮಾಡೋಣ. ಸೊ ಯಾವುದನ್ನೂ ನಾನು ಅದು ಯಾವುದು ಬಿದ್ದೋಗ್ತಾ ಇದೆ, ಅದು ಇರಲ್ಲ ಅಂತ ಗೊತ್ತಿದ್ರು ಅದ್ರ ಹಿಂದೆ ಓಡಿ ಸಿಗಿಸ್ಕೊಳ್ಳೋದಕ್ಕೆ ಹೋಗಿ ಅದು ಇರೋ ಹಾಗೆ ಒಪ್ಕೊಂಡಿದ್ದಿದ್ರೆ ನಮ್ಮ ಟೆನ್ಷನ್ ಇಂದ ಈ ತರ ಎಲ್ಲ ಆರೋಗ್ಯಗಳ ಜಾಸ್ತಿ ಹಾಳಾಗಿದೆ. ಟೆನ್ಷನ್ ಇಂದ ದೇಹ ಹಾಳಾಗ್ತಾ ಇದೆ, ಸ್ಟ್ರೆಸ್ ಇಂದ ಹಾಳಾಗ್ತಾ ಇದೆ. ಅದು ಬಿಟ್ಬಿಟ್ಟು ನಾವು ಸ್ಟ್ರೆಸ್ಸೇ ಮಾಡ್ಕೊಳ್ದಲ್ಲೇ ಇದ್ರೆ ಇನ್ನೂ ಹೆಂಗಾಗೆ ಇರ್ಬೋದು, ಹೆಂಗ್ ಲುಕ್ ಅಲ್ಲೇ ಇರ್ಬೋದು. ಸ್ಟ್ರೆಸ್ ಮಾಡ್ಕೊಂಡಿರೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗೆ ನಾವು ದೇಹನ ವಾಹನ ಅನ್ಕೊಳ್ದಲ್ಲೇ ದೇಹನೇ ಗುರಿ, ದುಡ್ಡೇ ಗುರಿ. ದುಡ್ಡನ್ನು ವಾಹನ ಅನ್ಕೊಳ್ದಲ್ಲೇ ಗುರಿ ಮಾಡ್ಕೊಂಡಿದೀವಿ. ಅದಕ್ಕೆ ಎಜುಕೇಶನ್ ಕೂಡ ಅದನ್ನು ವಾಹನ ಅನ್ಕೊಳ್ದಲ್ಲೇ ಅದನ್ನು ಗುರಿ ಮಾಡ್ಕೊಂಡು ಎಲ್ಲದನ್ನು ಅದೇ ತರ ಗುರಿ ಅಂತ ಇಟ್ಕೊಂಡ್ಬಿಟ್ಟಿದೀವಿ. ನಮ್ದು ನಿಜವಾದ ಗುರಿ ಮರ್ತೋಗಿದೆ. ಅದಕ್ಕೆ ಇಲ್ಲಿ ಭಜಗೋವಿಂದಮ್ಮಲ್ಲಿ ಏನೇನು ನೀನು ಗುರಿ ಅಂತ ಅಂದ್ಕೊಂಡಿದೀಯೋ ಅದು ಯಾವುದೋ ಗುರಿ ಅಲ್ಲ. ಸೊ ಹಾಗಾಗಿ ನೀನು ಕೇರ್ಫುಲ್ ಆಗಿ ತಿರ್ಗಾ ತಿಳ್ಕೊಬೇಕಪ್ಪ, ನೀನು ತಿಳ್ಕೊಂಡು ಮಾಡ್ಬೇಕು ಅಂತ ಹೇಳೋದಕ್ಕೆ ಈ ಒಂದು ಪ್ರಕರಣ ಗ್ರಂಥನ ಬರೆದಿದ್ದಾರೆ. ಈ ಪ್ರಕರಣ ಗ್ರಂಥ ಕಾಶಿನಲ್ಲಿ ಒಬ್ಬ ಹಣ್ಣು ಮುದುಕ, 80 ವರ್ಷ 82 ವರ್ಷದ ಮುದುಕ ತಲೆಕೆಳಕಾಗಿ ನಿಂತ್ಕೊಂಡು ಅವನು ಗ್ರಾಮರನ್ನ ಒಂದು ಗಟ್ಟು ಮಾಡ್ತಾ ಇದ್ದಾನೆ. ಯಾವುದೋ ಡುಕ್ರಿಂಗ್ ಕರಣೆ ಅನ್ನೋ ಪದನ ಗಟ್ಟು ಮಾಡ್ತಾ ಇದ್ದು ಅವನ್ ನೋಡಿ ಇವ್ರಿಗೆಲ್ಲರಿಗೂ ಪಶ್ಚಾತ್ತಾಪ, ಬೇಜಾರಾಗುತ್ತೆ. ಇಷ್ಟು ವಯಸ್ಸಿಗೆ ಒಂದು ಗ್ರಾಮರ್ ಕಲ್ತು ಏನಾಗ್ಬೇಕಾಗಿದೆ. ಈಗ
ರಾಮಕೃಷ್ಣ ಅಂತ ಅಂದ್ಬಿಟ್ಟು ನೆಮ್ಮದಿ ಜೀವನ ಮಾಡೋದ್ ಬಿಟ್ಬಿಟ್ಟು ಈಗ ತಲೆಕೆಳಕಾಗಿ ನೀರಲ್ಲಿ ಮುಳುಗಿ ಹೀಗೆಲ್ಲ ಮಾಡಿ ಕಲ್ತು ಏನ್ ಸಾಧನೆ ಮಾಡೋಕ್ಕಾಗತ್ತೆ? ಏನ್ ಡಾಕ್ಟರೇಟ್ ತಗೊಳಕ್ ಹೋಗ್ತಾ ಇದೆಯಾ ಡಕ್ರಿಂಕರಣೆ ಗ್ರಾಮರ್ನ ಅಂತ ಅನ್ನೋ ಇದಕ್ಕೆ ಅವನಿಗೆ ಹೇಳೋ ರೀತಿನಲ್ಲಿ ನಮಗೆ ಹೇಳಿದ. ಸೊ ಭಜಗೋವಿಂದಂ 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 ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರೀಕರಣೆ. ಇದು ಮೊದಲು 12 ಶ್ಲೋಕಗಳನ್ನ ಶಂಕರಾಚಾರ್ಯರು ಬರೆದಿದ್ದಾರೆ. ಆಮೇಲೆ ಉಳಿದಿರೋ 21 ಶ್ಲೋಕಗಳು ಏನಿದೆ ಅದನ್ನೆಲ್ಲ ಅವರು ಬೇರೆ ಶಿಷ್ಯಂದ್ರಗಳು ಬರೆದಿದ್ದಾರೆ. ಸೊ ಈಗ 12 ಶ್ಲೋಕ ಮಾಡಿದೀವಿ. 12 ಶ್ಲೋಕ ಆದ್ಮೇಲೆ 13ನೇ ಶ್ಲೋಕದಿಂದ ನಾವು ಹೊಸದನ್ನ ತಗೊಳ್ತಾ 14ನೇ ಶ್ಲೋಕದಿಂದ ಹೊಸದನ್ನ ನಾವು ಮಾಡ್ತಾ ಹೋಗ್ಬೇಕು. ಅದಕ್ಕೆ ಮುಂಚೆ ಶಂಕರಾಚಾರ್ಯ ಏನ್ ಬರ್ದಿದ್ದಾರೆ ಒಂದ್ಸಲ ಬೇಗ ಬೇಗ ನೋಡ್ಕೊಂಡು 14ನೇ ಶ್ಲೋಕದಿಂದ ಹೊಸದಾಗಿ ನೋಡ್ಕೊಂಡು ಹೋಗೋಣ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರೀಕರಣೆ. ನೀನು ಮೊದಲು ನೀನು ವಿದ್ಯಾಭ್ಯಾಸ ದುಡಿಯೋದು ಅದು ಇದು ಅಂತ ಇದ್ರೂ ಆಮೇಲೆ ನೀನು ಒಂದು ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥ ಅಥವಾ ವನಪ್ರಸ್ಥ ಅಂತಂದ್ರೆ ಎಲ್ಲದನ್ನು ನೀನು ಏನೇನು ಅಂಟ್ಕೊಂಡಿದ್ಯೋ ಅದನ್ನೆಲ್ಲ ಬಿಡಬೇಕು. ಅಂದ್ರೆ 50 ವರ್ಷಕ್ಕೆ 51% ಎಲ್ಲದನ್ನ ಬಿಡಕ್ ಬರಬೇಕು. ಹಾಗೆ ರೂಢಿಸ್ಕೊಂಡು ಬರಬೇಕು. ಮೊದ್ಲು ದುಡ್ಡು ಅದು ಇದು ಅಂತ ಎಲ್ಲಾದ್ರು ಜಾಸ್ತಿ ಇದ್ದು ಒಂದು 90% ಈ ಕಡೆ ಸ್ಪೆಂಡ್ ಮಾಡ್ತಾ ಇದ್ರೆ 10% ಮಾತ್ರ ಆತ್ಮಜ್ಞಾನದ ಕಡೆ ಸ್ಪೆಂಡ್ ಮಾಡ್ತಾ ಇದ್ರೆ 50 ವರ್ಷ ಆಗೋ ಹೊತ್ತಿಗೆ 51% ಆತ್ಮಜ್ಞಾನದ ಕಡೆ ಬರಬೇಕು. ಸೊ ಇನ್ನೊಂದು 49% ಹೊರಗಡೆ ಜಗತ್ತಿನ ಜೊತೆ ಇರಬೇಕು. ಹಾಗೆ ಒಂದೊಂದು ವರ್ಷ ಕಳೆದ ಹಾಗುವೆ ಒಂದೊಂದು ಪರ್ಸೆಂಟೇಜ್ ಜಾಸ್ತಿ ಮಾಡಿಕೊಂಡು 75 ವರ್ಷದ ಹೊತ್ತಿಗೆ 75% ಆತ್ಮಜ್ಞಾನನೇ ಯೋಚನೆ ಮಾಡ್ತಿರ್ಬೇಕು. 25% ಈ ಸಮಾಜ ಪ್ರಪಂಚ ಬೇರೆ ವಿಚಾರಗಳನ್ನು ಮಾಡ್ಬೇಕು. ಹಾಗೆ ಒಂದೊಂದು ವರ್ಷ ಕಳೆದ ಹಾಗುವೆ ನಾನು ಆತ್ಮಜ್ಞಾನದ ಕಡೆಗೆ ಜಾಸ್ತಿ ಮಾಡ್ಬೇಕು. ಆ ವಿಚಾರ ಹೇಳೋದಕ್ಕೆ ಈ ಎಲ್ಲ ಆಧ್ಯಾತ್ಮಿಕ ಗ್ರಂಥಗಳು ಸನಾತನ ಧರ್ಮಗಳು ಇರೋದು. ಸೊ ಗೋವಿಂದನ ನೆನೆ. ಸೊ ಓ ಮೂಢಮತೆ ಅಂತಂದ್ರೆ ದಡ್ಡ, ನೀನು ಮೂಢ ಅಂದ್ರೆ ದಡ್ಡ. ನಿನಗೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ನಿನಗೆ ಆಲ್ರೆಡಿ ಹತ್ರ ಆಗ್ತಾ ಇದೀವಿ ಮರಣಕ್ಕೆ. ಅಂತ ಕಾಲದಲ್ಲಿ ನೀನು ಗ್ರಾಮರ್ ಕಲಿತಾ ಇದೀಯಾ ಅಂದ್ರೆ ಗ್ರಾಮರ್ ಅಂತ ಅವನಿಗೆ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಹೇಳ್ತಾ ಇರೋದು ನಾವು ಮಾಡ್ತಾ ಇರೋ ಎಲ್ಲ ಯಾವುದನ್ನ ಗುರಿನ ತಪ್ಪಾಗಿಟ್ಕೊಂಡು ವಾಹನನೇ ಗುರಿ ಅಂತ ಅನ್ಕೊಂಡಿದೀವಿ ಎಲ್ಲಾ ವಿಚಾರಗಳನ್ನ, ಅದು ಯಾವುದು ನಿನ್ನ ರಕ್ಷಣೆ ಮಾಡೋದಿಲ್ಲ. ನಹಿ ನಹಿ ರಕ್ಷತಿ ಡುಕ್ರೀಕರಣೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲ. ನಿನ್ನ ಅಂತಿಮ ಕಾಲ ಬರ್ತಾ ಇದೆ. ನಿನಗೆ 50 ವರ್ಷ ಆದ್ಮೇಲೆ ಹತ್ರ ಆಗ್ತಾ ಇದೆಯಾ ನೀನು. ಸೊ ಅವಾಗ ನೀನು ಯಾವ್ಯಾವ್ದು ಅನ್ಕೊಂಡಿದ್ಯಾ ಅದ್ಯಾವ್ದು ಹತ್ರ ಬರಲ್ಲ. ನಿನ್ನ ಮನಸ್ಸಲ್ಲಿ ನಿನ್ ಜೊತೆಗೆ ನೀನು ಫ್ರೆಂಡ್ಶಿಪ್ ಮಾಡ್ಕೊಂಡು ಇರಬೇಕಾಗತ್ತೆ. ಸೊ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರೀಕರಣೆ. ಹಾಗಾಗಿ ಗೋವಿಂದನ ನೆನೆ. ನಿನ್ನ ಅಂತಿಮ ಕಾಲದಲ್ಲಿ ನೀನು ಏನೇನನ್ನ ಅನ್ಕೊಂಡಿದ್ಯಾ ಅದ್ಯಾವ್ದು ಬರಲ್ಲ. ನಿನ್ನ ಮನಸ್ಸಿಗೆ ಬೇಕಾಗೋ ಶಾಂತಿ ಸಿಗೋದು ಎಲ್ಲಿಂದ ಸಿಗತ್ತೆ ಅಂದ್ರೆ ನೀನು ನಿನ್ ಜೊತೆ ನೀನ್ ಸರಿಯಾಗಿರೋದನ್ನ ಕಲ್ತ್ಕೊಂಡಾಗ ಸಿಗತ್ತೆ ಅಂತ. ಸೊ ಹಾಗಾಗಿ ಒಂದೊಂದನ್ನೇ ನಾವು ಏನೇನ್ ತಪ್ಪು ಗ್ರಹಿಕೆಗಳು ಮಾಡ್ಕೊಂಡಿದೀವಿ ಅದನ್ನ 12 ಶಂಕರಾಚಾರ್ಯರು ಹೇಳಿದ್ದಾರೆ. ಮೂಢ ಜಗೀಹಿದ ನಾಗಮ ತೃಷ್ಣ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣ ಎಲ್ಲ ಭಸೈ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ ಅಂತ ಹೇಳಿದ್ದಾರೆ. ಏನಂದ್ರೆ ಈ ಮೂಢ ಜಹೀಹಿ ಧನಾಗಮ ತೃಷ್ಣ, ನಾನು ಮೂಢನಾಗಿ ಏನಿದೆ ಧನಾಗಮ ಅಂತಂದ್ರೆ ಹಣದ ಬಗ್ಗೆ ಅಷ್ಟೊಂದು ತೃಷ್ಣ ಅಂತಂದ್ರೆ ಅತಿಯಾದ ಆಸೆ ಇಟ್ಕೊಂಡು ನಾನು ಮಾಡ್ತಾ ಇದ್ರೆ ಅದರಿಂದ ಪ್ರಾಬ್ಲಮ್ಮೇ ಇದೆ, ನಿನಗೆ ಗೊತ್ತಿಲ್ಲ. ಹಾಗಾಗಿ ಕುರು ಸದ್ಬುದ್ಧಿ, ಒಳ್ಳೆ ಬುದ್ಧಿಯಿಂದ ಮನಸ್ಸಿ ವಿತೃಷ್ಣ, ಆ ಕಡೆಗೆ ಇರೋಂಥ ಅಟ್ರಾಕ್ಷನ್ ನ ಕಡಿಮೆ ಮಾಡ್ಕೋತಾ ಹೋಗ್ಬೇಕು. ಮೊದ್ಲಿಂದನೇ ಆಗ್ದಲೇ ಇರ್ಬೋದು 40, 45, 50 ಬರ್ತಾ ಎಲ್ಲ ಕಡಿಮೆ ಮಾಡ್ಕೋಬೇಕು. ಅಲ್ಲೇ ಇನ್ನು ಜಾಸ್ತಿನೇ ಅಲ್ಲೇ ಇದ್ರೆ ಕಷ್ಟ. ಎಲ್ಲ ಭಸೆ ನಿಜ ಕರ್ಮೋಪಾತಂ, ಏನೇನೋ ದಾರಿನಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಎಷ್ಟು ನಿಜ ಕರ್ಮ ಅಂದ್ರೆ ಸರಿಯಾದ ಕರ್ಮ ಮಾಡಿ ಎಷ್ಟು ದುಡ್ಡು ಬರುತ್ತೋ ಅದರೊಳಗೆ ನನ್ನ ಜೀವನನ ಸರಿಯಾಗಿ ಮಾಡ್ಕೊಳ್ಳೋದೇನಿದೆ ವಿತ್ತಂತೇನ ವಿನೋದಯ ಚಿತ್ತಂ, ಅದರಿಂದ ನಿನಗೆ ನೆಮ್ಮದಿ ಸಿಗತ್ತೆ, ಅದರಿಂದನೇ ಆಗುವಂಥದ್ದು.
ಏನೇನೋ ಕಷ್ಟ ಕಾರ್ಪಣ್ಯದಿಂದ ದುಡ್ಡನ್ನು ಸಂಪಾದನೆ ಮಾಡಿದ್ರಿಂದ ನಿನಗೆ ಸಂತೋಷ ಇಲ್ಲ. ಸೊ ನಮ್ಮ ಸಂತೋಷದ ಕಲ್ಪನೆಗಳೇ ನಮಗೆ ರಾಂಗ್ ಆಗಿದೆ. ಕಷ್ಟಪಡು, ಆಮೇಲೆ ಸುಖ ಸಿಗತ್ತೆ. ಎಲ್ಲಿದೆ ಕಷ್ಟಪಟ್ಟ ಮೇಲೆ ಎಲ್ಲಿ ಸಿಕ್ಕಿದೆ ಸುಖ? ಎಲ್ಲದಕ್ಕೂ ಕಷ್ಟಪಡ್ತಾನೆ ಇದೀವಿ. ಮನೆ ಕಟ್ಟಿದ್ರೆ ಸುಖ ಸಿಗತ್ತೆ ಅಂತ ಅನ್ಕೊಂಡಿದೀವಿ. ಮನೆ ಕಟ್ಟೋದಕ್ಕೆ ಸಾಲ ತಗೊಂಡು ಮಾಡಿ ಎಲ್ಲಾವುದು ಮಾಡಿ ಮನೆ ಕಟ್ಟುವಾಗ ಬೇಕಾದಷ್ಟು ಕಷ್ಟಪಟ್ಟು, ಮೊದಲು ಮನೆ ಸೈಟ್ ತಗೊಳಕ್ಕೆ ಕಷ್ಟಪಟ್ಟು ಅಥವಾ ಎಲ್ಲ ಮಾಡಿ ಆಮೇಲೆ ಅದಕ್ಕೆಲ್ಲ ಹೊಂದಿಸ್ಕೊಂಡು ಮಾಡಿದ್ಮೇಲೆ ಸಾಲ ತೀರ್ಸೋದಕ್ಕೆ ಕಷ್ಟಪಡ್ತಾ ಇರ್ತೀವಿ. ಸೊ ಎಲ್ಲಿದೆ? ಎಲ್ಲಾವುದು ವಿಚಾರಗಳಲ್ಲೂ ಅಷ್ಟೇ ಸುಖ ಇದೆ ಅಂತ ಅಂದ್ಕೊಂಡು ಕಷ್ಟಪಡ್ತಾ ಇದೀವಿ. ಸೊ ಅದನ್ನ ಮನಸ್ಸಿಗೆ ಸರಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ವಿತ್ತಂತೇನ ವಿನೋದಯ, ಏನು ಹೇಗೆ ಬರುತ್ತೆ ನಿಜ ಕರ್ಮೋಪಾತ, ಅದನ್ನ ಸರಿಯಾದ ದಾರಿನಲ್ಲಿ ಏನು ದುಡಿಮೆ ಮಾಡಿ ಅದರಿಂದ ಏನು ಜೀವನ ಮಾಡ್ತಾ ಇದೆಯೋ ಅದರಲ್ಲಿ ಸಿಗೋ ಸುಖ ಬೇರೆ ಎಲ್ಲೂ ಸಿಗಲ್ಲ ಅನ್ನೋ ವಿಚಾರ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ನಾರೀ ಸ್ತನಭರ ಲಾಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ ಮಾಂಸ ವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ. ಈ ನಮ್ಗೆ ಒಂದೊಂದೇ ಮೋಹ. ಒಂದು ಹಣದ ಬಗ್ಗೆ ಮೋಹ, ಕಾಂಚನದ ಬಗ್ಗೆ, ಇನ್ನೊಂದು ಕಾಮಿನಿ ಬಗ್ಗೆ ಇಲ್ಲಿ. ಸೊ ಕಾಮಿನಿ ಅಂದ್ರೆ ಕಾಮ ಇರೋದು. ಕಾಮ ಅಂತಂದ್ರೆ ಫಿಸಿಕಲ್ ಅಟ್ರಾಕ್ಷನ್. ಸೊ ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಅದರ ಮೇಲೆ ಅಟ್ರಾಕ್ಷನ್, ಅದಕ್ಕೆ ಬೇಕಾದಷ್ಟು ನಾವು ಮಾಡ್ಕೊಳ್ಳುವಂತ ತಯಾರಿಗಳು, ನಾವು ಮಾಡ್ಕೊಂಡು ಓಡಾಡ್ತಾ ಇರುವಂಥದ್ದು. ಆದ್ರೆ ಸೊ ಹಾಗೆ ಇರುವಾಗ ಇದು ಈ ನಮ್ಮ ಮಾಂಸಖಂಡಗಳು ಏನಿದೆ ಅದೆಲ್ಲದು ವೀಕ್ ಆಗುತ್ತೆ. ಸೊ ಏನೋ ಒಂದು ಯಂಗ್ ಏಜ್ ಅಲ್ಲಿ ಆ ಅಟ್ರಾಕ್ಷನ್ ಇರ್ಬೋದು ಅಷ್ಟೇ ಹೊರತು ಪರ್ಮನೆಂಟ್ ಆಗಿ 100 ವರ್ಷನೂ ಅಟ್ರಾಕ್ಷನ್ ಇಟ್ಕೊಳಕ್ ಆಗದೇ ಇಲ್ಲ. ನೀವ್ ಏನ್ ಮಾಡಿದ್ರು ಇಟ್ಕೊಳಕ್ ಆಗಲ್ಲ. ಸೊ ಇಲ್ದಲೇ ಇರೋದನ್ನ ದೇಹನೇ ನಾನು ಗುರಿ ಅಂತ ಇಟ್ಕೊಂಡು ದೇಹದ ಮೇಲೆ ಒದ್ದಾಡ್ತಾ ಇದ್ರೆ ಅದಾಗಲ್ಲ. ಇದೆಲ್ಲ ಏತನ್ ಮಾಂಸ ವಸಾದಿ ವಿಕಾರಂ, ಇದೆಲ್ಲ ಮಾಂಸ ವಿಕಾರ ಆಗುವಂಥದ್ದೇನೆ ಮನಸ್ಸಿ ವಿಚಿಂತೆಯ ವಾರಂ. ಇದನ್ನ ಮನಸ್ಸಿನ ಮೇಲೆ ಮೇಲೆ ತಂದ್ಕೊಂಡು ನಾವು ಈ ಅಸ್ಥಿ ಜಾಯತೆ ವರ್ಧತೆ ಷಡ್ವಿಕಾರಗಳಿಂದ ಈ ದೇಹ ಹಾಳಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಅದಕ್ಕೆ ತಕ್ಕನಾಗಿ ನಾವು ಜೀವನ ಮಾಡೋದನ್ನ ಕಲಿಬೇಕು. ಅಯ್ಯೋ ನನ್ ಕೂದಲು ಬೆಳ್ಳಗಾಗೋಯ್ತು ಅಂತ ಕೊರಗ್ತಾನೆ ಇದ್ರೆ ಎಷ್ಟು ದಿವಸ ಕೊರಗ್ತೀನ? ಬೆಳ್ಳಗಾಗುತ್ತೆ. ಕೂದಲು ಉದುರೋಗುತ್ತೆ. ಇದನ್ನ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಅದು ಆಗ್ಬಾರ್ದು ಅಂತ ಹೇಳ್ಕೊಳ್ಳೋದು ನನ್ನ ಮನಸ್ಸಿನ ಹಪಹಪಿ. ಹಾಗೆ ಅದು ಮಾಡ್ಕೊಂಡೋದ್ರಿಂದ ಕಷ್ಟಪಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋತಾ ಇದ್ದೀನಿ, ಜೀವನ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಂದೊಂದನ್ನೇ ಹೇಳ್ತಾ ಇದ್ದಾರೆ. ನಳಿನಿ ದಲಗತ ಜಲಮತಿ ತರಳಂ ತದ್ವಜ್ಜೀವಿತ ಮತಿಶಯ ಚಪಲಂ ವಿದ್ಯವ್ಯಾಧಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತ್ವಂ. ಸೊ ನಾನೇನ್ 100 ವರ್ಷ ಬದುಕ್ಬಿಡ್ತೀನಿ ಅಂತ ನನಗೇನಾದ್ರು ಇದ್ರೆ ಗೊತ್ತಿಲ್ಲ. ನಾಳೆನೇ ಯಮಧರ್ಮರಾಯ ಬಂದು ಕಾಲಿಂಗ್ ಬೆಲ್ ಮಾಡ್ಬೋದು, ಈಗ್ಲೇ ಬರ್ಬೋದು. ಸೊ ಹಾಗಿರುವಾಗ ನಳಿನಿ ದಲಗತ ಜಲಮತಿ ತರಳಂ. ಸೊ ಕಮಲದ ಎಲೆ ಮೇಲೆ, ತಾವರೆ ಎಲೆ ಮೇಲೆ ಇರೋ ನೀರಿನ ತರ ಯಾವಾಗ ಬೇಕಾದ್ರೂ ಆ ನೀರು ಎಲೆ ಮೇಲಿಂದ ಜಾರಿ ಹೋಗ್ಬೋದು, ಅಥವಾ ಸೂರ್ಯನ ಬಿಸಿಲಿಗೆ ಎವಾಪರೇಟ್ ಆಗಿ ಹೋಗ್ಬೋದು. ಅಷ್ಟು ಕ್ಷಣಿಕವಾಗಿದೆ ನನ್ನ ಇದು ಜೀವನ. ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ. ಹುಟ್ಟಿದ್ದೇನೋ ಗೊತ್ತಾಗಿದೆ, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ಯಾವತ್ತು ಅಂತ ಗೊತ್ತಿಲ್ಲ. ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನಾನು ಬೇರೆ ಬೇರೆ ತರ ಅಸ್ಟ್ರಾಲಜಿ, ಪೂಜೆ, ಪುನಸ್ಕಾರ ಅದನ್ನ ತಪ್ಪಿಸ್ಕೊಳಕ್ ಓಡಾಡ್ತಾ ಇದ್ದೆ. ಸೊ ನಳಿನಿ ದಲಗತ ಜಲಮತಿ ತರಳಂ ತದ್ವಜ್ಜೀವಿತ ಮತಿಶಯ ಚಪಲಂ ವಿದ್ಯುವ್ಯಾಧಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಸೊ ಈ ಏನೇನು ಅಭಿಮಾನ ಇಟ್ಕೊಂಡಿದ್ದೀನಿ ಜೀವನದ ಬಗ್ಗೆ, ಇದೆಲ್ಲದು ಯಾವುದೋ ಒಂದು ಕ್ಷಣದಲ್ಲಿ ಚಕ್ ಅಂತ ಆಗೋ, ನನಗೆ ಗೊತ್ತೇ ಇಲ್ದಲೇ ಇರೋ ತರ ಮುಗ್ದೋಗ್ಬೋದು. ಸೊ ಹಾಗಿದ್ರೆ ಅದನ್ನ ನಾವು ಸರಿ ತಿಳ್ಕೊಂಡು ಆತ್ಮಜ್ಞಾನ, ನಿಜವಾದ ಜ್ಞಾನ ತಿಳ್ಕೊಂಡ್ರೆ ಅಷ್ಟೊಂದು ಮೋಹ ಇಲ್ದಲೇನೆ ಬದುಕೋದಕ್ಕೆ ಆಗತ್ತೆ ಅಂತ. ಸೊ 5ನೇ ಪದ್ಯದಲ್ಲಿ ಯಾವತ್ ಪಿತ್ತೋಪಾಯನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂಕೋಪಿನ ಪೃಚ್ಛತಿಗೆ ಅಂತ. ಎಲ್ಲಿ ತನಕ ದೇಹದಲ್ಲಿ ಶಕ್ತಿ ಇರುತ್ತೆ, ದುಡ್ಡು ದುಡಿಯೋದು ಅಂತಾನೆ ಅಲ್ಲ, ಕೆಲಸ ಮಾಡೋ ಶಕ್ತಿ ದುಡ್ಡು ದುಡಿಯೋದು. ಸೊ ಎಲ್ಲಿ ತನಕ ನನಗೆ ಶಕ್ತಿ ಇರುತ್ತೆ ಅಲ್ಲಿ ತನಕ ತಾವನ್ ನಿಜ ಪರಿವಾರೋ ರಕ್ತಃ, ಅಲ್ಲಿ ತನಕ ನನ್ನ ಟ್ರೀಟ್ಮೆಂಟೇ ಬೇರೆ ತರ ಇರ್ತದೆ. ನಾನು ಸುತ್ತಮುತ್ತ ಇರೋರು ನನ್ನ ಟ್ರೀಟ್ ಮಾಡೋದು, ಅವ್ರು ಆಫೀಸ್ಗೆ ಹೋಗ್ಬೇಕಪ್ಪ, ಅವ್ರಿಗೆ ಫಸ್ಟ್ ಕಾಫಿ ಕೊಟ್ಬಿಡಿ, ಇಲ್ಲ ಅವರು ಎಲ್ಲೋ ಹೋಗ್ತಾ ಇದ್ದಾರೆ, ಅಥವಾ ಅವ್ರು ಏನೋ ಅರ್ಜೆಂಟ್ ಇದೆ
ಅವ್ರ ಮಕ್ಕಳನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ, ಅಲ್ಲಿ ಇದಕ್ಕೆ ಸ್ಕೂಲಿಗೆ ಬಿಟ್ಟು ಬರ್ಬೇಕು, ಅವ್ರಿಗೆ ಫಸ್ಟ್. ನಿಮ್ಗೆ ಆಲ್ರೆಡಿ ರಿಟೈರ್ ಆಗಿದೆ, ನಿಮ್ಗೇನು ಅರ್ಜೆಂಟು, ಆಮೇಲೆ ತಗೊಂಡ್ರಾಗುತ್ತೆ. ಸೊ ಟ್ರೀಟ್ಮೆಂಟು ಹಾಗೆ ಚೇಂಜ್ ಆಗುತ್ತೆ. ಸೊ ಇದನ್ನೇ ಹೇಳಿರೋದು, ಯಾವತ್ ವಿತ್ತೋ ಪಾಜನ ಸಕ್ತ, ಎಲ್ಲಿ ತನಕ ನನಗೆ ದೇಹದಲ್ಲಿ ಶಕ್ತಿ ಇದೆ ತಾವನ್ ನಿಜ ಪರಿವಾರೋ ಅಂತ, ಅಲ್ಲಿ ತನಕ ನೀನು ಕೊಡ್ತಾ ಇರೋ ರೆಸ್ಪೆಕ್ಟು ಅದೆಲ್ಲ ಅದುವೇ ಇದೆ. ಪಶ್ಚಾತ್ ಜೀವತಿ ಜರ್ಜರ ದೇಹೆ, ಈ ಜೀವ ಜರ್ಜರ ಆಗಿ ದೇಹ ಎಲ್ಲ ಜರ್ಜರ ಆದ್ರೆ ವಾರ್ತಾಂಕೋಪಿನ ಪೃಚ್ಛತಿ ಗೇಹಿ, ಏನಪ್ಪಾ ಹೇಗಿದ್ದೀರಾ ಅಂತ ಕೇಳಕ್ಕೆ ಕೂಡ ಯಾರೂ ಇರಲ್ಲ. ಸೊ ಇದು ನಿಜ, ಇದನ್ನ ತಿಳ್ಕೊಳ್ಬೇಕು. ಸೊ ಇದು ನಿಜ ಸಂಗತಿನ ನಮ್ಮ ಮೂಢತ್ವ ಇದೆ, ತಪ್ಪು ತಿಳುವಳಿಕೆಯಲ್ಲಿ ಇದನ್ನೆಲ್ಲ ಮರ್ತು ಬಿಟ್ಟು ಏನೋ ಜೀವನ ಮಾಡ್ತಾ ಇದೀವಿ. ಇದೆಲ್ಲ ನೀವು ಮರ್ತಿದ್ರು ಅದೇ ನಮ್ಮ ಮುಂದೆ ಬಂದು ನಿಂತ್ಕೊಳತ್ತೆ. ಪ್ರತಿಯೊಂದು ವಿಷಯನೂ ಶಂಕರಾಚಾರ್ಯರು ಅದಕ್ಕೆ ಮುಂಚೆನೆ ತಿಳ್ಕೊಂಡು ಅದಕ್ಕೆ ಸೂಟಬಲ್ ಆಗಿ ಜೀವನ ಅಡ್ಜಸ್ಟ್ ಮಾಡ್ಕೋ. ಇದೆಲ್ಲ ಯಾವುದೋ ಆಗಲ್ಲ ಅಂತ ಅನ್ಬಿಟ್ಟು ನನ್ನ ಪಾಡಿ ನಾನು ಮುಂದೆ ಹೋಗ್ತಾ ಇದ್ರೆ ಇದೆಲ್ಲ ನಾನು ಏನು ಹಿಂದೆ ಅಟ್ಟಿಸ್ಕೊಂಡ್ ಬರಲ್ಲ ಅಂತ ಅನ್ಕೊಂಡು ಜೀವನ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಇದೆಲ್ಲ ಬಂದೇ ಬರುತ್ತೆ ಜೀವನದಲ್ಲಿ. ಇದು ಬರಲ್ಲ ಅಂತ ಅನ್ಕೊಂಡು ಸುಮ್ಮನೆ ನಾನು ಮೇಲ್ಮೇಲೆ ಜೀವನ ಮಾಡಿದ್ರೆ ಅರ್ಥ ಆಗಲ್ಲ. ಇದು ಬಂದಾಗ, ಅವಾಗ ಯುದ್ಧ ಬಂದಾಗ ಅದೇನೋ ಹೇಳ್ತಾ, ಬೆಂಕಿ ಹತ್ಕೊಂಡಾಗ ಬಾವಿ ತೋಡಿ ನಾನು ನೀರು ಹಾಕಿ ಆರಿಸ್ತೀನಿ ಅಂದ್ರೆ ಅಷ್ಟೊತ್ತಿಗೆಲ್ಲ ಸುಟ್ಟು ಭಸ್ಮ ಆಗಿರುತ್ತೆ. ಮೊದ್ಲೇ ಬೆಂಕಿ ಬೀಳಕ್ ಮುಂಚೆನೆ ಬಾವಿ ತೋಡಿ ರೆಡಿ ಮಾಡಿ ಇಟ್ಕೋಬೇಕು. ಹಾಗಾಗಿ ನಾವು ಬೆಂಕಿ ಬೀಳತ್ತೆ ಅನ್ನೋದು ಮೊದ್ಲೇ ಗೊತ್ತಿರಬೇಕು. ಇವೆಲ್ಲ ಬೆಂಕಿ ಬೀಳುವಂತ ವಿಚಾರಗಳು ನಮ್ಮ ಜೀವನದ ಮನಸ್ಸಿನ ಜೀವನಕ್ಕೆ, ನಮ್ಮ ಮನಸ್ಸಿನ ಒಳಗಡೆ ಇದೆಲ್ಲ ಅದು ಒಂದೊಂದೇ ಏಟು ಬೀಳ್ತಾ, ಮೋಹ ಮುದ್ಗರ ಅಂದ್ರೆ ಒಂದೊಂದು ಸುತ್ತಿಗೆ ಏಟು ಬೀಳ್ತಾನೆ ಇರುತ್ತೆ. ಸೊ ಹಾಗಾಗಿ ಇದನ್ನ ಮುಂಚೆನೆ ತಿಳ್ಕೊಂಡು ಅದಕ್ಕೆ ಮುಂಚೆನೆ ರೆಡಿ ಆಗ್ಬೇಕು. ವಯಸ್ಸಾಗ್ತಾ ಶಕ್ತಿ ಇರಲ್ಲ, ಯಾತಕ್ಕೂ ರೆಡಿ ಆಗಕ್ ಆಗಲ್ಲ. ಆಮೇಲೆ ಅಭ್ಯಾಸಗಳೆಲ್ಲ ಆಗ್ಬಿಟ್ಟಿರುತ್ತೆ. ಅಭ್ಯಾಸ ಆದ್ಮೇಲೆ ಅಭ್ಯಾಸ ಬಿಟ್ಟು ಬೇರೆ ಅಭ್ಯಾಸ ಮಾಡ್ಕೊಳ್ಳೋದು ಇನ್ನೂ ಕಷ್ಟದ ಕೆಲಸ. ಒಂದು ಹೊಸ ಅಭ್ಯಾಸ ಮಾಡ್ಕೊಳ್ಳೋದು, ಇನ್ನೊಂದು ಹಳೆಯ ಅಭ್ಯಾಸ ಬಿಡೋದು. ಹಾಗಾಗಿ ವಯಸ್ಸಾದ್ಮೇಲೆಲ್ಲ ಅದು ಯಾತಕ್ಕೆ ಸಿಟ್ಟು ಬರುತ್ತೆ ನಮಗೆ ಅಂದ್ರೆ, ಹಳೆಯ ಅಭ್ಯಾಸಗಳನ್ನು ಯಾರು ನೆರವೇರ್ಸಕ್ ರೆಡಿ ಇರಲ್ಲ. ನಮ್ ಸುತ್ತಮುತ್ತ ಹೊಸ ಅಭ್ಯಾಸಕ್ಕೆ ರೆಡಿ ಆಗ್ಬೇಕು, ಕಷ್ಟ ಆಗುತ್ತೆ. ಹಾಗಾಗಿ ಸಿಟ್ಟು, ಕೋಪ, ಕೈಲಾಗ್ದಲೇ ಇದ್ದವರು ಏನ್ ಮಾಡ್ಬೇಕಾಗತ್ತೆ, ಮೈ ಬರ್ಚ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನೆಲ್ಲ ಮುಂಚೆನೆ ಎಕ್ಸ್ಪೆಕ್ಟ್ ಮಾಡ್ಬೇಕು. ಇದೆಲ್ಲದು ನಮ್ಮ ಜೀವನದಲ್ಲಿ ಬರುತ್ತೆ, ಈ ಬರೋದಕ್ಕೆ ಈಗ್ಲೇನೆ ನನ್ನ ಮನಸ್ಸನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಶಂಕರಾಚಾರ್ಯರು ಇದೆಲ್ಲ ಬರಲ್ಲ ಅಂತ ಅಂದ್ಬಿಟ್ಟು ಸುಮ್ನೆ ಖುಷಿಯಾಗಿ ಕುಣ್ಕೊಂಡು ಇದ್ರೆ ಆಗಲ್ಲಪ್ಪ. ಇದೆಲ್ಲ ಅದನ್ನು ಈ ಕಡೆಗೆ ನೀನು 1% ಬರಬೇಕು ಅಂತ. ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ, ಗತವತಿ ವಾಯೋ ದೇಹಾಪಾಯೇ ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯಿ. ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನನ್ನ ದೇಹಕ್ಕೆ ಬೆಲೆ ಇದೆ ಅಂತ ಅನ್ಕೊಂಡಿದೀಯ ನಾನು? ಇಲ್ಲ. ನಿನ್ನ ದೇಹದಲ್ಲಿ ಆತ್ಮ, ಉಸಿರಾಟ, ಆ ಪ್ರಾಣ ಇದೆಯಲ್ಲ, ಯಾವತ್ ಪವನೋ ನಿವಸತಿ ದೇಹಿ, ಆ ಉಸಿರಾಟ ನಿಂತ ತಕ್ಷಣ, ಇದನ್ನ ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳೋದೇ ಇಲ್ಲ ಯಾರು. ಅದ್ ಹೆಣ ಮಲಗಿದೆ ನೋಡಿ, ಆ ಕಡೆ ಎತ್ತಿಡಿ, ಬೇಗ ಸುಟ್ಟಾಕ್ಬಿಡಿ, ಇರುವೆ ಬರುತ್ತೆ, ವಾಸನೆ ಬರುತ್ತೆ, ಹಂಗೆಲ್ಲ ಕಾಯಕ್ಕಾಗಲ್ಲ. ಎಷ್ಟೋ ತನಕ ಕಾಯಕ್ಕಾಗುತ್ತೆ, ಬೇಗ ಸುಟ್ಬಿಡಿ. ಸೊ ಯಾವತ್ ಪವನೋ ನಿವಸತಿ ದೇಹಿ ತಾವತ್ ಪೃಚ್ಛತಿ ಕುಶಲಂ ಗೇಹಿ, ಎಲ್ಲಿ ತನಕ ಉಸಿರಾಟ ನಡೀತಾ ಇರುತ್ತೆ, ಎಲ್ಲಿ ತನಕ ಪ್ರಾಣ ಶಕ್ತಿ, ಪ್ರಾಣ ಇರುತ್ತೆ, ಅಲ್ಲಿ ತನಕ ಸುತ್ತಮುತ್ತ ಏನೋ ಏನಪ್ಪಾ ಚೆನ್ನಾಗಿದ್ದೀರಾ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತೆಲ್ಲ ಇರುತ್ತೆ. ಬಟ್ ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ಇದಕ್ಕೆ ಮನಸ್ಸಿನಲ್ಲಿ ರೆಡಿ ಆಗಿದೀವ, ಇಲ್ಲ ನಾನು ಸಾಯ್ಲೇಬಾರ್ದು, ನನಗೆ ನೋವೇ ಆಗ್ಬಾರ್ದು, ನನಗೆ ಅದೇ ಆಗ್ಬಾರ್ದು ಅಂತ ಅಂದ್ಕೊಂಡಿದ್ರೆ, ಗತವತಿ ವಾಯೋ ದೇಹಾಪಾಯೇ ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯಿ. ಭಾರ್ಯ ಅಂದ್ರೆ ನನ್ನ ಹೆಂಡತಿ ಅಂತಾನೆ ಅಲ್ಲ, ಗಂಡನಿಗೆ ಹೆಂಡತಿ ಗಂಡ. ಹಾಗೆ ಒಬ್ಬರ ಆರೈಕೆಯಲ್ಲಿ ಇರೋರು, ಒಬ್ಬರ ಒಂದು ಸಲಸ್ತಾ ಇರ್ತಾರಲ್ಲ ಒಂದು ಸಂಸಾರನ, ಅಥವಾ ಆತರ ಅಂತ ಹೇಳೋದಕ್ಕೆ. ಒಂದು ತಾಯಿ ಅಂದ್ರೆ ಮನೆಯವ್ರನ್ನೆಲ್ಲ ನೋಡ್ಕೋತಾ ಇರ್ತಾಳೆ, ತಂದೆ ನೋಡ್ಕೋತಾ ಇರ್ತಾರೆ ಅಂತ ಪ್ರೀತಿ ಪಾತ್ರರಾದವರು ಕೂಡ ಗತವತಿ ವಾಯೋ ದೇಹಾಪಾಯೇ ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯಿ. ಸೊ ಅಂತ ಆಪ್ತರಾದವರು, ಅಂತ ಸಂಸಾರ ನಮ್ಮ ಇದ್ರೊಳಗೆ ಆದ್ರೂ ಸೊ ಒಂದು ಹೆಣ ಆಗ್ತಿದ್ದಾಗೆ ಅದ ಹತ್ರ ಬರೋದಕ್ಕೆ ಹೆದರ್ಕೋತಾನೆ, ಅದನ್ನ ಮುಟ್ಟೋದಕ್ಕೆ ಹೆದರ್ಕೋತಾನೆ. ಅಲ್ಲಿ ತನಕ ಬೇಕಾದ್ರೆ ಅಪ್ಕೊಂಡು ಮುದ್ದಾಡಿ ಎಲ್ಲ ಆಗಿರೋ ಅಂಥದ್ದು
ಆಗ ಯಾರು ಬರಲ್ಲ, ದೂರ ಮಾಡ್ತಾರೆ ಅಂತ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಬರೀ ಸಾಯೋಕ್ ಮುಂಚೆನೆ, ಸಾಯೋವಾಗ್ಲೇ ಅಲ್ಲ, ಕಾಯಿಲೆ ಬಂದಾಗ್ಲೇ ಆಗ್ಲಿ, ಸೊ ತುಂಬಾ ಗಲೀಜು, ಇವ್ರು ಮುಟ್ಟಕ್ಕಾಗಲ್ಲ, ಯಾರನ್ನಾರು ಯಾವ್ದಾರು ಆಸ್ಪತ್ರೆಗೋ ವೃದ್ಧಾಶ್ರಮಕ್ಕೋ, ಇವೆಲ್ಲದು ಈ ಒಂದೊಂದೇ ಸ್ಟೆಪ್ ಅಲ್ಲಿ ಆಗುತ್ತೆ. ಇದಕ್ಕೆಲ್ಲದು ಮನಸ್ಸನ್ನ ನಾನು ಯಾವಾಗ ರೆಡಿ ಮಾಡ್ಕೋಬೇಕು? ಬೆಂಕಿ ಬಿದ್ದಾಗ್ಲ ಅಲ್ಲ, ಬೆಂಕಿ ಬೀಳತ್ತೆ ಅಂತ ಮುಂಚೆ ಗೊತ್ತಿದ್ದು ಬಾವಿ ತೋಡಿಟ್ಕೊಳ್ಳೋದು ಅಂದ್ರೆ ಮನಸ್ಸಿನಲ್ಲಿ ಇದಕ್ಕೆ ಬೇಕಾಗೋ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಆತ್ಮವಿಚಾರ ಮಾಡ್ಕೊಳ್ಳೋದು. ಬಾಲಸ್ತಾವತ್ತು ಕ್ರೀಡಾಸಕ್ತಃ, ತರುಣಸ್ತಾವತ್ತು ತರುಣೀಸಕ್ತಃ, ವೃದ್ಧಸ್ತಾವತ್ತು ಚಿಂತಾಮಗ್ನಃ, ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ. ಸೊ ನಮ್ಗೆ ಯಾರಿಗೂ ಪುರ್ಸೊತ್ತೇ ಇಲ್ಲ. ಯಾತಕ್ಕೆ ಅಂದ್ರೆ ಆತ್ಮಜ್ಞಾನ ಮಾಡ್ಕೊಳ್ಳೋದಕ್ಕೆ, ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಯಾರಿಗೂ ಪುರ್ಸೊತ್ತಿಲ್ಲ. ಯಾಕೆಂದ್ರೆ ಬಾಲಸ್ತಾವತ್ತು ಕ್ರೀಡಾಸಕ್ತಃ, ಚಿಕ್ಕ ವಯಸ್ಸಿಗೆ ಇದ್ದಾಗ ಬರೀ ಆಟ ಆಡೋದ್ರ ಮೇಲೆ ಮಗ್ನತೆ ಆಗುತ್ತೆ. ತರುಣಸ್ತಾವತ್ತು ತರುಣೀಸಕ್ತಃ ಅಂದ್ರೆ ಆಪೋಸಿಟ್ ಸೆಕ್ಸ್, ಒಂದು ಯೂತ್ ಅಲ್ಲಿ ಬರೀ ಏನು ಕಾಣದೇ ಇಲ್ಲ, ಬರೀ ಒಬ್ರಿಗೆ ಆಪೋಸಿಟ್ ಸೆಕ್ಸ್ ನೋರೇ ಕಾಣಿಸ್ತಾ ಇರ್ತಾರೆ. ವೃದ್ಧಸ್ತಾವತ್ತು ಚಿಂತಾಮಗ್ನ, ಸೊ ಮುಂದೆ ಮುಂದೆ ಬರ್ತಾ ಬರ್ತಾ ನನಗೆ ಅದಿಲ್ಲ ಇದಿಲ್ಲ, ಇದ್ ಮಾಡ್ಕೋಬೇಕು ಅದ್ ಮಾಡ್ಕೋಬೇಕು ಅಂತ, ಅಯ್ಯೋ ನನ್ ಮಗ್ಳಿಗೆ ಮದ್ವೆ ಆಗ್ಲಿಲ್ಲ, ಮಗನಿಗೆ ಮದ್ವೆ ಆಗ್ಲಿಲ್ಲ, ಕೆಲಸ ಸಿಗ್ಲಿಲ್ಲ, ಅವ್ನು ಪಾಸ್ ಆಗ್ಲಿಲ್ಲ, ಫೇಲ್ ಆಗ್ಲಿಲ್ಲ, ಮನೆ ಮಾಡ್ಕೊಳಕ್ ಆಗ್ಲಿಲ್ಲ, ಸಾಲ ತೀರ್ಲಿಲ್ಲ. ಸೊ ಅದು ಎಲ್ಲ ಆಗ್ಬಿಟ್ಟಿದೆ ಅಂತಂದ್ರೆ ಕೊನೆಗೆ ನನ್ನ ಮೊಮ್ಮಗನ್ಗೆ ಕಾಲೇಜಲ್ಲಿ ಸೀಟ್ ಸಿಗ್ತಾ ಇಲ್ಲ, LKG ನಲ್ಲಿ ಸೀಟ್ ಸಿಗ್ತಾ ಇಲ್ಲ, ನಾನ್ ಹೋಗಿ ಕ್ಯೂ ನಿಂತ್ಕೊಳ್ಬೇಕು, ರಾತ್ರಿ ಎಲ್ಲ ನಿಂತ್ಕೊಂಡಿದ್ದೀನಿ, ಈ ತರ ಎಲ್ಲ ಮಾಡ್ತಾ ಇದ್ದೀನಿ, ಹೊರತು ಚಿಂತೆ ಮಾಡ್ತಾ ಇದ್ದೀನಿ. ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ. ಯಾರಿಗೂ ಆತ್ಮಜ್ಞಾನ ತಿಳ್ಕೊಳಕ್ ಯಾವಾಗ ತಿಳ್ಕೊತೀವಿ? ಕೈಯಲ್ಲಿ ಪುಸ್ತಕ ಇಟ್ಕೊಳಕ್ಕೆ ಕೈಗೆ ಶಕ್ತಿನೇ ಇಲ್ಲ. ಆ ಟೈಮಲ್ಲಿ ನಾನು ಪುಸ್ತಕ ಇಟ್ಕೊಂಡು ಕಣ್ಣಿಗೆ ನೋಡಕ್ ಆಗದೇ ಇಲ್ಲ. ಹಾಗೆಲ್ಲ ಹೊಸದಾಗಿ ಕಲಿಯಕ್ಕಾಗಲ್ಲ, ಮೊದ್ಲಿಂದನೂ ಕಲ್ತ್ಕೊಂಡು ಬರಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ. ಯಾರಿಗೂ ಇಂಟ್ರೆಸ್ಟ್ ಇಲ್ಲಪ್ಪ ಬ್ರಹ್ಮಜ್ಞಾನ ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ, ಸುಮ್ನೆ ಎಲ್ರೂ ಹೊರಗಡೆ ಓಡಾಡ್ತಾ ಇದ್ದೀರಾ, ನಿಮಗೆ ಕಷ್ಟ ಆಗುತ್ತೆ ಅಂತ ಮುಂಚೆನೆ ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಯಮತೀವ ವಿಚಿತ್ರ, ಕಸ್ಯತ್ವಂ ಕುತ ಆಯಾತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಸಂಸಾರ, ನನಗೆ ಬೇಕಾದವ್ರು ತುಂಬಾ ಜನ ಇದ್ದಾರೆ, ನನಗೆ ಅವ್ರು ನೋಡ್ಕೋತಾರೆ ಇವ್ರು ನೋಡ್ಕೋತಾರೆ ಅಂತ ಯಾರ್ಯಾರ ಮೇಲೋ ಭಾರ ಹಾಕ್ತಾ ಇದ್ದೀನಲ್ಲ, ಅದಕ್ಕೆ ಕಾತೆ ಕಾಂತ ಕಸ್ತೆ ಪುತ್ರ, ಯಾರ ಗಂಡ ಯಾರ ಹೆಂಡತಿ ಎಲ್ಲಿದ್ರು ಅವರೆಲ್ಲಾರು ಮಧ್ಯದಲ್ಲಿ ರೈಲಲ್ಲಿ ಹತ್ಕೊಂಡಿದ್ದಾನೆ, ಅವ್ರ ಸ್ಟೇಷನ್ ಬರ್ತಿದ್ದಾಗೆ ಅವ್ರು ಇಳ್ಕೊಂಡು ಹೋಗ್ತಾರೆ. ಕಸ್ತೆ ಪುತ್ರ, ಇರೋ ಮಕ್ಳುಗಳು ಅವ್ರವ್ರ ಮದುವೆ ಮಾಡ್ಕೊಂಡು ಅವ್ರವ್ರ ಸಂಸಾರ ಮಾಡ್ಕೊಳಕ್ ಹಾರ ಹೋಗ್ತಾರೆ. ನಾನು ಸಾಕ್ಬಿಟ್ಟಿದ್ದೀನಿ ಅಂತ ನನ್ನ ಪಕ್ಕದಲ್ಲೇ ಬುಡದಲ್ಲೇ ಕೂತ್ಕೊಂಡು ನಾನು ನೋಡ್ಕೋಬೇಕು ಅಂತಂದ್ರೆ ಯಾರು ನೋಡ್ಕೊಳಲ್ಲ. ಸಂಸಾರೋ ಯಮತೀವ ವಿಚಿತ್ರ, ಇದೇ ತರ ಇರೋದಪ್ಪ ನೋಡಿ, ಇದು ವಿಚಿತ್ರವಾಗಿದೆ, ಇದೇ ತರ. ಕಸ್ಯತ್ವಂ ವಾ ಕುತ ಆಯಾತಃ, ಹಾಗಾಗಿ ನೀನ್ ಯಾರು, ನೀನ್ ಎಲ್ಲಿಂದ ಬಂದೆ, ತತ್ವಂ ಚಿಂತೆಯ ತದಿಹ ಭ್ರಾತಃ, ಈ ತರ ತತ್ವನ ಆತ್ಮಜ್ಞಾನದ ಚಿಂತನೆನ ಮೊದಲಿಂದನೇ ಮಾಡಪ್ಪ ಓ ಬ್ರದರ್, ತದಿಹ ಭ್ರಾತಃ ಅಂತ ಹೇಳ್ತಾರೆ. ಸ ವಯಸ್ಸಿ ಗತೆ ಕಃ ಕಾಮ ವಿಕಾರ, ಶುಷ್ಕೆ ನೀರೇ ಕಃ ಕಾಸಾರ, ಕ್ಷೀಣೆ ವಿತ್ತೆ ಕಃ ಪರಿವಾರ, ಜ್ಞಾತೆ ತತ್ವೇ ಕಃ ಸಂಸಾರ. ಸೊ ನನ್ನ ವಯಸ್ಸಿಗೆ ಕಾಮ ವಿಚಾರಗಳು ಬರ್ಬೋದು. ಸೊ ವಯಸ್ಸೇ ಮುಗಿದ ಮೇಲೆ ಎಂಥ ಕಾಮನೆಗಳಿದ್ರೂ ಅದನ್ನ ಅನುಭವಿಸೋದಕ್ಕೆ ಆಗಲ್ಲ. ಎಲ್ಲ ಇಂದ್ರಿಯಗಳು ಒಂದೊಂದನೇ ಅದರ ಕೆಪಾಸಿಟಿನ ಕಳ್ಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಆ ಕಾಮ ವಿಚಾರಗಳೇನಿದೆ, ಸೆಕ್ಸ್ ಇರ್ಬೋದು, ಊಟ ತಿಂಡಿದಿರ್ಬೋದು, ಇಂದ್ರಿಯಗಳ ಕಾಮ ವಿಚಾರಗಳಿರೋದು ಆ ಥರ. ಹಾಗಾಗಿ ಇರೋವಾಗ ವಯಸ್ಸಿಗತೆ ಕಾಮ ವಿಚಾರ. ಸೊ ವಯಸ್ಸು ಆಗ್ತಾ ಆಗ್ತಾ ಕಾಮ ವಿಚಾರಗಳಿಗೆಲ್ಲದು ಡ್ರೈ ಆಗುತ್ತೆ. ಮುಂಚೆ ಬೇಕು ಅಂತಿದ್ದಿದ್ದು ಅದೇ ಕೊಟ್ಟರು ಬೇಡ ಅನ್ನೋ ಲೆವೆಲ್ಗೆ ಬರುತ್ತೆ. ಶುಷ್ಕೆ ನೀರೇ ಕಃ ಸಾರಃ, ಹಾಗಾಗಿ ಒಂದು ಸರೋವರದಲ್ಲಿ ಒಂದು ಕೆರೆಯಲ್ಲಿ ನೀರು ಒಣಗೋದ್ಮೇಲೆ ಅದನ್ನ ಕೆರೆ ಅಂತ ಯಾರು ಹೇಳಲ್ಲ, ಸರೋವರ ಅಂತ ಯಾರು ಹೇಳಲ್ಲ. ಹಾಗಾಗಿ ಆ ಥರ ಕ್ಷೀಣೆ ವಿತ್ತೆ ಕಃ ಪರಿವಾರ. ನಾನು ದುಡಿತಾ ಇದ್ದೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿ ವರ್ಷನೂ ಮನೆ ಸಂಸಾರ ಎಲ್ಲ ಅದನ್ನು ಮಾಡ್ಕೊಂಡಿದ್ದೀನಿ. ಆದ್ರೆ ನನಗೆ ಕಾಯಿಲೆ ಬಂತು, ನನಗೆ ಹುಷಾರಿಲ್ಲ, ನನಗೆ ದುಡ್ಡು ಬೇಕು ಅಂದ್ರೆ ಕೊಡ್ಬೇಕಾದ್ರೆ 10 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಕೊಡ್ಬೇಕಾದ್ರೆ 4 ಸಲ ಯೋಚನೆ ಮಾಡ್ತಾರೆ. 1000 ರೂಪಾಯಿ 10,000 ರೂಪಾಯಿ ಕೇಳ್ತಾ ಇದ್ದ, 10,000 ರೂಪಾಯಿ ಇದು ಗೊತ್ತಾ ಟೆಸ್ಟು,
ಮೆಡಿಕಲ್ ಟೆಸ್ಟ್. ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳನ್ನೆಲ್ಲ ಸಾಕಿರ್ತೀವಿ, ಎಲ್ಲಾರನ್ನು ಸಾಕಿರ್ತೀವಿ. ಅವರು ವಾಪಸ್ಸು ಮಕ್ಕಳು ಅಂತಾನೆ ಇಲ್ಲ, ಹೆಂಡತಿ ಮಕ್ಕಳು ಗಂಡ ಎಲ್ಲಾರು ಅವ್ರು ವಾಪಸ್ ಮಾಡ್ಬೇಕಾದ್ರೆ 10,000 ರೂಪಾಯಿ ಮೆಡಿಕಲ್ ಟೆಸ್ಟ್ ಸುಮ್ನೆ ಬರ್ಕೊಡ್ತಾರೆ. ಏನೇನೋ ಮಾತುಗಳು ಬರುತ್ತೆ, ಇದಕ್ಕೆಲ್ಲ ರೆಡಿ ಆಗ್ಬೇಕು. ಸೊ ಇದಕ್ಕೆಲ್ಲ ಗೊತ್ತಿರಬೇಕು ಮುಂಚೆನೆ. ಸೊ ಹೀಗೆ ಆಗುತ್ತೆ ಅಂತ, ಹೀಗೆ ಆಗ್ಬಾರ್ದು ಅಂತಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ನನಗೆ ನೋವನ್ನ ತಂದು ಕೊಡ್ತಾ ಇರುತ್ತೆ ಅಂತ. ಹಾಗಾಗಿ ಅದನ್ನ ಮಾಡೋಕ್ಕೆ ಮುಂಚೆನೆ ಕಲಿಬೇಕು ಅಂತ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ ಮಾಯಾಮಯಮಿದಂ ಅಖಿಲಂ ಹಿತ್ವಾ ಬ್ರಹ್ಮ ಪದಂ ತ್ವಂ ಪ್ರವೇಶಂ ವಿದಿತ್ವಾ. ಏನ್ ಹೇಳಿದಾರೆ? ಮಾ ಕುರು ಧನ ಜನ ಯೌವನ ಗರ್ವಂ. ಯಾತ್ಯಾತ್ರ ಮೇಲೆ ನಾವು ಅಭಿಮಾನ ಇಟ್ಕೊಂಡಿದೀವಿ. ಡೋಂಟ್ ಡೂ. ಮಾ ಕುರು ಅಂದ್ರೆ ಮಾಡಬೇಡ ನೀನು ಅಂತ. ಮಾ ಕುರು ಧನ ಜನ, ಧನ ಅಂದ್ರೆ ಜನ, ಯೌವನ, ಇನ್ಯಾವುದಾದ್ರೂ ನನ್ನ ಆಸ್ತಿ ಅಂತಸ್ತು ಇದ್ರ ಮೇಲೆ ಏನಾದ್ರು ಗರ್ವ ಇದ್ರೆ ಯಾವಾಗ ಬೇಕಾದ್ರೂ ಒಂದು ಕ್ಷಣದಲ್ಲಿ ಹೊರಟೋಗ್ಬೋದು. ಹರತಿ ನಿಮೇಷ ಕಾಲ ಸರ್ವಂ. ಸೊ ಹಾಗಾಗಿ ಈ ಕಾಲ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಮೇಲಿದ್ದವರು ಕೆಳಗೆ ಬರ್ತಾ, ಕೆಳಗಿದ್ದವ್ರ ಮೇಲೆ ಬರುತ್ತೆ. ಇದೊಂದು ಕಾಲನ ಚಕ್ರ. ನಾನು ಮೇಲೆ ಹೋಗ್ತಾ ಇದ್ದಾಗ ಸಂತೋಷ ಇರುತ್ತೆ, ಅದೇ ಚಕ್ರ ಕೆಳಗ್ ಬರ್ತಾ ಇದ್ರೆ, ನನ್ನ ಜೀವನದ ಚಕ್ರ ಕೆಳಗ್ ಬರ್ತಾ ಇದ್ರೆ ದುಃಖ ಆಗುತ್ತೆ. ಸೊ ಪ್ರತಿಯೊಬ್ರು ಜೀವನದ ಚಕ್ರನೂ ಮೇಲ್ ಹೋಗುತ್ತೆ ಕೆಳಗ್ ಬರುತ್ತೆ, ಮೇಲ್ ಹೋಗುತ್ತೆ ಕೆಳಗ್ ಬರುತ್ತೆ. ಒಂದ್ ರೌಂಡ್ ಬರೋ ಹೊತ್ತಿಗೆ ಎಲ್ಲ ಸುಸ್ತಾಗ್ಬಿಟ್ಟಿರುತ್ತೆ ಸಂಸಾರ ಜೀವನ ಎಲ್ಲಾದ್ರೂ. ಪದೇ ಪದೇ ಅದೇ ರೌಂಡ್ ಬರ್ತಾ ಇದ್ರೆ ಕಷ್ಟ ಆಗುತ್ತೆ. ಸೊ ಹಾಗೆ ಮಾಕುರು ಜನಧನ ಯೌವನ ಧರ್ಮಂ ಹರತಿ ನಿಮೇಷಾತ್ ಕಾಲ ಸರ್ವಂ ಮಾಯಾಮಯಮಿದಂ. ಮಾಯಾಮಯ ಅಂತಂದ್ರೆ ಈ ಕಾಲನ ಮಾಯೆ ಗೊತ್ತಾಗಲ್ಲ. ಯಾವ ಒಂದೇ ಒಂದು ನಿಮಿಷದಲ್ಲಿ ಬೇಕಾದ್ರೆ ಈಗಿದ್ದಿದ್ದು ಆಸ್ತಿ ಅಂತಸ್ತು ಎಲ್ಲಾದ್ರು ಕಳೆದು ಮೇ ಬಿ ಬಿಹೈಂಡ್ ದ ಬಾರ್ ಹೋಗಿದಾರಲ್ವಾ, ಸಹಾರ ಗ್ರೂಪ್ನ ಒಡೆಯ ಈ ತರದವ್ರು ಬೇಕಾಷ್ಟು ಜನ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಅಲ್ಲಿ ತನಕ 50,000 ಕೋಟಿ 60,000 ಕೋಟಿ ಅಂತ ಹೇಳ್ತಾ ಇದ್ದವ್ರದ್ದೆಲ್ಲ ಆದ್ರೆ ಹಾಗಕ್ಕೆ ಒಂದೇ ಕ್ಷಣದಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಅಲ್ಲಿ ಯಾವ್ಯಾವ್ದು ಮಾ ಕುರು ಧನ ಜನ ಯೌವನ ಗರ್ವ ಎಲ್ಲಾವುದು ಒಂದು ನಿಮಿಷದಲ್ಲಿ ಹೊರಟೋಗ್ಬೋದು. ಇದನ್ನ ಮಾಯಾಮಯ ಇದೆ ಅಂತಂದು ತಿಳ್ಕೊಂಡು ಬ್ರಹ್ಮ ಪದಂ ತ್ವಂ ಪ್ರವೇಶ. ಹಾಗಾಗಿ ಆತ್ಮಜ್ಞಾನ ಬಂದ್ರೆ ಇದಕ್ಕೆಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಇದನ್ನೆಲ್ಲ ಮುಂಚೆನೆ ಯೋಚನೆ ಮಾಡಿ ತಡ್ಕೊಳ್ಳೋದಕ್ಕೆ ಎಲ್ಲಾ ವಿಚಾರಗಳು ನನ್ನ ಮನಸ್ಸಿಗೆ ಒಗ್ಗೊಂಡಿರುತ್ತೆ. ಹೊಸದಾಗಿ ಏನೋ ಕಲಿಯೋಕೆ ಹೋಗಿರಲ್ಲ, ಅವಾಗ ಮನಸ್ಸಿಗೆ ಬೇಜಾರಾಗಲ್ಲ, ಮನಸ್ಸಿಗೆ ತೊಂದರೆ ಆಗಲ್ಲ. ಸೊ ಇನ್ನು ಉಳಿದಿರೋ 40 ವರ್ಷ 30 ವರ್ಷ ಚೆನ್ನಾಗಿ ಯಾವ ಗೊಣಗಾಟ ಇಲ್ದಲೇನೆ ಆರಾಮವಾಗಿ ಜೀವನ ಮಾಡ್ಬೋದು. 40-50 ವರ್ಷ ಬದುಕಿದ್ರೆ 50 ವರ್ಷ ಆದ್ಮೇಲೆ ಸೊ ಬೇಕಾಗುತ್ತೆ. ದಿನಯಾಮಿನ್ಯೌ ಸಾಯಂ ಪ್ರಾತಃ ಶಶಿರ ವಸಂತೌ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿ ನ ಮುಂಚತ್ಯಾಯ ಆಶಾವಾಯು. ಸೊ ದಿನ ಬೆಳಗ್ಗೆ ಆಗತ್ತೆ, ರಾತ್ರಿ ಆಗತ್ತೆ, ಬೆಳಗ್ಗೆ ಸಾಯಂಕಾಲ ಆಗತ್ತೆ, ಬೆಳಗ್ಗೆ ಆಗತ್ತೆ, ದಿನ ರಾತ್ರಿ. ದಿನ ಯಾಮಿನ್ಯೌ ಸಾಯಂ ಪ್ರಾತಃ. ಈ ತರ ವಸಂತ ಋತು ಬರುತ್ತೆ, ತಿರ್ಗಾ ಚೈತ್ರ ಬರುತ್ತೆ, ತಿರ್ಗಾ ಇನ್ನೇನೇನೋ ಋತುಗಳು ಬರ್ತಾ ಇರುತ್ತೆ, ತಿರ್ಗಾ ಹಾಗೆ ವಸಂತ ಯಾವ್ದು ಶಿಶಿರ ವಸಂತವು ಪುನರಾಯಾತಃ. ಈ ತರ ಋತುಗಳು ಒಂದೊಂದಾದ್ಮೇಲೆ ವರ್ಷ ಕಳೀತಾನೆ ಇರುತ್ತೆ. ಕಾಲ ಕ್ರೀಡತಿ ಗಚ್ಚತ್ಯಾಯು. ಸೊ ಈ ತರ ಕಾಲ ಎಲ್ಲಾದ್ರು ಕಳೆದು ಹೋಗಿ ಆಯಸ್ಸು ಕೂಡ ಕಳೀತಾ ಇದ್ರೂ ನನ್ನ ಆಸೆ ಮಾತ್ರ ಯಾವ್ದು ಬಿಡಲ್ಲ. ತದಪಿನ ಮುಂಚತ್ಯಾಶಾವಾಹಿ. ಸೊ ಒಂದು ಚೂರು ಕೂಡ ನನ್ನ ಆಸೆ ಇನ್ನೂ ಜಾಸ್ತಿ ಮಾಡ್ಕೋತಾ ಇದ್ದೇನೆ ಹೊರತು ಕಡಿಮೆ ಮಾಡ್ಕೋತಾ ಇಲ್ಲ. ಸೊ ಹಾಗೆ ಮಾಡ್ಕೋಬೇಡ ಅಂತ ಹೇಳೋದಕ್ಕೋಸ್ಕರ ಅದನ್ನ ಹೇಳಿದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳಿದ. ಸತ್ಸಂಗತ್ವೇ ನಿಸ್ಸಂಗತ್ವಂ. ಸೊ ಯಾರು ಜ್ಞಾನಿಗಳ ಜೊತೆ ಸತ್ಸಂಗ ಮಾಡ್ಬೇಕು. ಆ ಸತ್ಸಂಗ ಮಾಡೋದ್ರಿಂದ ಈ ಸಂಸಾರ ಬಂಧನದಿಂದ ಹೊರಗೆ ಬರಬಹುದು. ನಿಸ್ಸಂಗತ್ವ ಬರ್ತಿದ್ದ ಹಾಗೆ ನನಗೆ ಏನೇನೋ ಮೋಹ ಇದೆ, ಇದೆಲ್ಲ ಅದುವೆ ಭ್ರಾಂತಿ, ದಡ್ಡತನ ಇದೆ, ಆ ದಡ್ಡತನ ಎಲ್ಲ ಹೋಗಿ ಭ್ರಾಂತಿ ಎಲ್ಲ ಹೋಗಿ ನಿರ್ಮೋಹತ್ವೇ ನಿಶ್ಚಲ ತತ್ವ. ಅವಾಗ ಮನಸ್ಸು ಹೊಯ್ದಾಟ ಆಗಲ್ಲ, ಅಲ್ಲಿ ಇಲ್ಲಿ ಹೋಗಲ್ಲ, ಏಕಾಗ್ರತೆಗೆ ಬರುತ್ತೆ. ನಿಶ್ಚಲ ತತ್ವ ಬರ್ತಿದ್ದ ಹಾಗೇನೇನೆ ನಮಗೆ ಜೀವನ್ ಮುಕ್ತಿಗೆ ಬೇಕಾಗುವ ಎಲ್ಲ ಆತ್ಮಜ್ಞಾನ ಲಭಿಸಿ ನನಗೆ ಮೋಕ್ಷ ಸಿಗತ್ತೆ ಅಂತ ಹೇಳೋದಕ್ಕೆ ಶಂಕರಾಚಾರ್ಯರು ಬರೆದಿರೋದು ಈ 12 ಇದು. ಅದಕ್ಕೆ ಅವ್ರಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ. 12 ಮಂಜರಿಕಾ ಶೇಷ
ಕಥಿತೋ ವೈಯಾಕರಣ ಶ್ರೇಷಃ ಉಪದೇಶೋ ಬೋಧ್ ವಿದ್ಯಾ ನಿಪುಣೈ ಶ್ರೀಮಚ್ಚಂಕರ ಭಗವಚ್ಚರಣೈ ಅಂತ. ಇದನ್ನ ಅವ್ರ ಶಿಷ್ಯರಂದ್ರೆ ಯಾರೋ ಬರ್ದಿರ್ಬೇಕು, ಅಷ್ಟೇ ಹೊರತು. ಹಾಗೆ ಅದನ್ನ 12 ಶ್ಲೋಕಗಳನ್ನ ಕನ್ಕ್ಲೂಡ್ ಮಾಡಿ ಅದನ್ನ ಒಂದು ಕನ್ಕ್ಲೂಡಿಂಗ್ ಆಗಿ ಏನಂತ ಹೇಳ್ತಾರೆ, ಇದು ಗುರು ಶಂಕರ ವಿಜಯ ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರ ಈ ವ್ಯಾಕರಣ ಓದ್ತಾ ಇದ್ದ ಮುದುಕನಿಗೆ ಅಡ್ರೆಸ್ ಮಾಡಿರೋ ಸಂವಾದದಲ್ಲಿ ಶಂಕರಾಚಾರ್ಯರು ಈ 12 ಮಂಜರಿಕಾ ಸ್ತೋತ್ರ ಮಾಡಿರೋದನ್ನ ಸಂಪೂರ್ಣಂ ಅಂತ ಹೇಳಿದ್ದಾರೆ. ಮುಂದೆ ಬರೋದು ಷಟ್ಪಟ ಪಂಚಕ ಅಂತಾರೆ. ಅದನ್ನ ಇವತ್ತು 1 ಶ್ಲೋಕ 2 ಶ್ಲೋಕ ನೋಡೋಣ. ಕಾತೆ ಕಾಂತ ಧನಗತ ಚಿಂತ ವಾತುಲ ಕಿಂ ತವ ನಾಸ್ತಿ ನಿಯಂತ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೇ ನೌಕ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಇದನ್ನ ಪದ್ಮಪಾದ ಅಂತ ಅನ್ನೋ ಒಬ್ಬ ಶಿಷ್ಯ, ಬಹಳ ಬುದ್ಧಿವಂತ ಶಿಷ್ಯ ಅವರು, ಪದ್ಮಪಾದ ಅನ್ನೋರು, ಅವರು ಬರ್ದಿರೋಂಥದ್ದು. ಈ ಪದ್ಮಪಾದ ಅನ್ನೋರು ಬ್ರಹ್ಮಸೂತ್ರಕ್ಕೆ ಬೇಕಾದಷ್ಟು ಸ್ಕಾಲರ್ಲಿ ಕಾಮೆಂಟ್ರಿನ ಬರೆದಿದ್ದಾರೆ. ಅದನ್ನ ಪಂಚಪಾದಿಕ ಅಂತ ಅಂದ್ಬಿಟ್ಟು ಅದನ್ನ ಬರೆದಿದ್ದಾರೆ. ಹಾಗಾಗಿ ಅವರು ತುಂಬಾ ಫೇಮಸ್. ಅವರು ಹೇಳ್ತಾ ಇರುವಂತ ವಿಚಾರ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ಕಾತೆ ಕಾಂತ ಧನಗತ ಚಿಂತ ವಾತುಲ ಕಿಂ ತವ ನಾಸ್ತಿ ನಿಯಂತ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣಿ ನೌಕ. ಭವಾರ್ಣವ, ಆರ್ಣವ ಅಂತಂದ್ರೆ ಸಮುದ್ರ. ಯಾವುದು ಸಮುದ್ರ? ಭವ, ಸಂಸಾರ ಸಮುದ್ರನ ದಾಟಬೇಕಾದ್ರೆ ತರಣಿ ನೌಕ, ನಿಮ್ಗೊಂದು ದಾಟೋದಕ್ಕೆ ಒಂದು ಹಡಗು ಬೇಕು, ಒಂದು ನೌಕೆ ಬೇಕು. ಎಲ್ಲಿ ಸಿಗುತ್ತದು? ತ್ರಿಜಗತಿ ಸಜ್ಜನ ಸಂಗತಿ ರೇಖಾ. 3 ಜಗದಲ್ಲಿ ಕೂಡ, ಅಂದ್ರೆ 3 ಜಗತ್ತು ಅಂತಂದ್ರೆ ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ ಅನ್ನೋದನ್ನ ತ್ರಿಜಗತಿ ಅಂತ ಹೇಳ್ತಾರೆ. ಈ 3 ಜಗತ್ನಲ್ಲಿ ಕೂಡ ನಿಮ್ಗೆ ಈ ತರ ಸಂಸಾರದ ಸಾಗರನ ದಾಟಬೇಕಾದ್ರೆ ಸಜ್ಜನ ಸಂಘನೇ ಮಾಡಬೇಕು. ಸಜ್ಜನ ಸಂಘ ಮಾಡಿದ್ರೆ ಅದು ಭವತಿ ಭವಾರ್ಣವ ತರಣಿ ನೌಕ, ಅದು ನಿಮ್ಮನ್ನ ಸಂಸಾರದ ಈ ಆತ್ಮಜ್ಞಾನ ಪಡ್ಕೊಂಡ ಮೇಲೆ ನೀವು ಇರೋವಾಗ್ಲೇನೆ ನಿಮ್ಮ ಸಂಸಾರದಲ್ಲಿ ನಿಮ್ಮನ್ನ ದಾಟಿಸ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳದಲ್ಲೇ ಹೋಗ್ತಾ ಇದ್ದಾರೆ. ಅದಕ್ಕೇನ್ ಹೇಳ್ತಾ ಇದ್ದಾರೆ? ಕಾತೆ ಕಾಂತ ಧನಗತ ಚಿಂತ. ಕಾತೆ ಕಾಂತ ಅಂದ್ರೆ, ಕಾಂತ ಅಂತಂದ್ರೆ ಹೆಂಡತಿ ಅಂತಾನೂ ಇರ್ಬೋದು, ಅಥವಾ ಲಕ್ಷ್ಮೀಕಾಂತ ಅಂದ್ರೆ ಲಕ್ಷ್ಮೀಕಾಂತ ಅಂದ್ರೆ ಗಂಡನೂ ಆಗುತ್ತೆ. ಕಾಂತ ಅಂದ್ರೆ ಗಂಡ, ಕಾಂತ ಅಂದ್ರೆ ಹೆಂಡತಿ. ಇದು ಗಂಡ ಹೆಂಡತಿ, ಇದು ಆತರ ವಿಚಾರ ಅಂತಾನೆ ಅಲ್ಲ. ನಮಗೆ ಈ ವಸ್ತುಗಳ ಮೇಲೆ ಏನಿದೆ ವ್ಯಾಮೋಹ, ಅದನ್ನ ಕಾಂತ, ಅಟ್ರಾಕ್ಷನ್ ಅನ್ನ ಕಾಂತ, ಅಯಸ್ಕಾಂತ ಅಂತ ಹೇಳ್ತೀವಿ. ಅಯಸ್ಕಾಂತ ಅಂದ್ರೆ ಮ್ಯಾಗ್ನೆಟಿಕ್ ಪವರ್ ಏನಿದೆ ಅದಕ್ಕೆ ಅಟ್ರಾಕ್ಷನ್. ಆದ್ರೆ ನಮ್ಮ ವಸ್ತುಗಳೆಲ್ಲ ಜೀವನದಲ್ಲಿ ನೋಡ್ತಾ ಇದೀವಲ್ಲ, ಈಗ ನಾನು ಎಲ್ಲದಕ್ಕೂ ಹೊರಗಡೆ ಯಾತಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದೀನಿ? ಅಲ್ಲಿ ಯಾವುದೋ ಒಂದು ಹೊಸ ಸೀರೆ ಬಂತು, ಹೊಸ ತಿಂಡಿ ಬಂತು. ಆ ಹೊಸ ಸೀರೆಗೆ, ಹೊಸ ತಿಂಡಿಗೆ ಮನಸ್ಸಿದೆಯಾ? ಇಲ್ಲ. ಅಥವಾ ಅದಕ್ಕೇನಾರ ಕೈ ಕಾಲು ಇದೆಯಾ ನಮ್ಮನ್ನು ಹಿಡ್ಕೊಳ್ಳೋದಕ್ಕೆ? ಏನೂ ಇಲ್ಲ. ಅದಕ್ಕೇನಾರು ಮಾತಾಡಕ್ ಬರುತ್ತಾ? ಆ ವಸ್ತುಗಳಿಗೆ ಏನೂ ಬರಲ್ಲ. ಅದು ನಿರ್ಜೀವ ವಸ್ತು. ಆ ನಿರ್ಜೀವ ವಸ್ತು ನನ್ನ ಎಳೆಕೊಂಡು ಹೋಗ್ತಾ ಇದೆ, ನನಗೆ ತೊಂದರೆ ಕೊಡ್ತಾ ಇದೆ ಅಂತ ನಾನು ಆ ವಸ್ತು ಮೇಲೆ, ಅದಿರೋದ್ರಿಂದ ನನಗೆ ತೊಂದರೆ, ಆ ಸಿಗದಲೇ ಇರೋದ್ರಿಂದ ತೊಂದರೆ. ಅದಕ್ಕೆ ಏನ್ ಗೊತ್ತು? ನಾವಿದೀವಿ, ನಾನಿದ್ದೀನಿ ಅಂತ ಅದಕ್ಕೆ ಗೊತ್ತೇ ಇಲ್ಲ. ಆ ವಸ್ತುಗಳಿಗೆ ಯಾವುದಕ್ಕೂ ಗೊತ್ತಿಲ್ಲ. ನಾನು ಮಾಡ್ಕೊಂಡಿರೋ ಯಾವ ವಸ್ತುಗೂ ಶ್ರೀನಿವಾಸ್ ಪ್ರಸಾದ್ ಇದೀನಿ ಅಂತ ಆ ವಸ್ತುಗಳಿಗೆ ಗೊತ್ತಿಲ್ಲ. ನಾನು ಅದಕ್ಕೆ ಅಂಟು ಹಾಕೊಂಡಿದ್ದೆ, ನಾನು ಅದಕ್ಕೆ ಬಂಧನ ಮಾಡ್ಕೊಂಡಿದ್ದೆ. ನಾನ್ ಬಿಡಿಸ್ಕೋಬೇಕಾ? ಯಾರು ಬಿಡಿಸ್ಕೋಬೇಕಾ? ಆ ವಸ್ತು ಬಿಡಿಸ್ಕೊಳಕ್ ಆಗುತ್ತಾ? ಆಗಲ್ಲ. ನಾಯಿ ದಾರ ಹಾಕಿ ಕಟ್ಟಿದ್ದನ್ನೇ ಕರ್ಕೊಂಡು ಹೋಗ್ತಾ ಇದ್ರೆ ವಾಕಿಂಗಿಗೆ, ಆ ನಾಯಿ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ನನ್ನ ಯಜಮಾನ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಅವನ ಕೈಲಿ ಇರೋ ದಾರ ಏನಾದ್ರು ಬಿಟ್ಟು ಬಿಟ್ರೆ ನಾನು ಫ್ರೀಯಾಗಿ ಸ್ವತಂತ್ರವಾಗಿ ಹೋಗ್ಬೋದು ಅಂತ. ಆದ್ರೆ ಆ ನಾಯಿ ಗೊತ್ತಿಲ್ಲ. ನಾಯಿ ಕುತ್ತಿಗೆ ಹತ್ತಿರದಲ್ಲೇ ಒಂದು ಗಂಟಿದೆ.
ಆ ಕುತ್ತಿಗೆನಲ್ಲಿರೋ ಗಂಟನ್ನ ಬಿಡಿಸ್ಕೊಂಡ್ರೆ ಆ ಓನರ್ ಕೈಲಿರೋ ಹಗ್ಗ ಇದ್ರು ಏನು ಪ್ರಾಬ್ಲಮ್ ಇಲ್ಲ, ಇದ್ರ ಪಾಡಿಗೆ ಸ್ವತಂತ್ರ ಆಗ್ಬೋದು. ಹಾಗಾಗಿ ನಾವು ಮಾಡ್ತಾ ಇರೋ ವಸ್ತುಗಳು, ನಮ್ಮ ಆಸೆಗಳು ಏನೇನಿದೆ ಅದು ಯಾವುದಕ್ಕೂ ಜೀವ ಇಲ್ಲ. ನಾನೇ ಹೋಗಿ ಆ ಕಡೆಗೂ ಗಂಟು ಹಾಕಿದ್ದೀನಿ, ಈ ಕಡೆಗೂ ಗಂಟು ಹಾಕ್ಬಿಟ್ಟು ಆ ವಸ್ತು, ವಿಷಯಗಳು, ಆಸೆಗಳು ನಾನು ಎಳೀತಾ ಇದೆ, ನನಗೆ ನೋವು ಮಾಡ್ತಾ ಇದೆ, ಅಯ್ಯೋ ಸತ್ತೋಗ್ತಾ ಇದ್ದೀನಿ, ಅದು ಆಸೆಗಳಿಂದ ನನಗೆ ನೋವಾಗ್ತಾ ಇದೆ. ಎಲ್ಲ ಇರ್ಬೋದು, ಗಂಡ ಹೆಂಡತಿ, ಮಕ್ಕಳದ್ದು ವಿದ್ಯಾಭ್ಯಾಸ ಇರ್ಬೋದು, ಮದುವೆ ಇರ್ಬೋದು, ಮೊಮ್ಮಕ್ಕಳದ್ದು ಇರ್ಬೋದು, ಬ್ಯೂಟಿ ಇರ್ಬೋದು, ಏನೇ ಇರ್ಬೋದು, ಬಸವನ ಹೆಸರು, ಕೀರ್ತಿ ಎಲ್ಲಾದು ಇರ್ಬೋದು. ಅದು ಎಳೀತಾ ಇದೆ ನನ್ನ, ಹಾಗಾಗಿ ನನಗೆ ಸಂಕಟ ಆಗ್ತಾ ಇದೆ, ನೋವಾಗ್ತಾ ಇದೆ. ಅದಕ್ಕೆ ಎಷ್ಟು ಅದನ್ನ ಎಳೆದಾಗ ಬೀಳದಲ್ಲೇ ಇರೋ ತರ ನಿಲ್ಲೋದಕ್ಕೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ. ಅದು ಎಳೀತಾ ಇಲ್ಲ, ನಾನು ಅನ್ಕೊಂಡಿದ್ದೀನಿ ಅದು ಎಳೀತಾ ಇದೆ ಅಂತ. ಸೊ ಈ ಜ್ಞಾನ ಬರೋದಕ್ಕೆ ಹೇಳ್ತಾ ಇರೋದು ಕಾತೆ ಕಾಂತ. ಕಾತೆ ಕಾಂತ ದನಗತ ಚಿಂತ ವಾತುಲ ಕಿಂತವ ನಾಸ್ತಿನಿ ಅಂತ. ಸೊ ದಟ್ ಈಸ್ ವಾಟ್ ಹೇಳ್ತಾ ಇರೋದು. ಸೊ ಹಾಗಾಗಿ ಏನಾಗುತ್ತೆ, ಇದನ್ನ ನಾನು ಮನಸ್ಸಿನಲ್ಲಿ ತಿಳ್ಕೊಬೇಕಾದ್ರೆ ಏನ್ ಹೇಳುತ್ತೆ, ನಮ್ಗೆ ಸತ್ಸಂಗ ಮಾಡ್ಬೇಕು ಅಂತ ಹೇಳೋದು ಯಾಕೆ ಹೇಳ್ತಾರೆ ಅಂದ್ರೆ, ಆ ಸತ್ಸಂಗ ಮಾಡೋದ್ರಿಂದ ನಮ್ಗೆ ಧರ್ಮಾರ್ಥ ಕಾಮ ಮೋಕ್ಷ ಅನ್ನೋದು ನಮ್ಮ ಗುರಿ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಕಾಮ ಸಂಪಾದನೆ ಮಾಡಬೇಕು ಜೀವನ ಮಾಡೋದಕ್ಕೆ, ಆದ್ರೆ ಅದನ್ನ ಧರ್ಮ ಮಾರ್ಗದಲ್ಲಿ ಮಾಡಿ, ಬಟ್ ನಮ್ಮ ಗುರಿ ಇರೋದು ಮೋಕ್ಷ ಅನ್ನೋದು ಗೊತ್ತ ಮಾಡ್ಕೊಳ್ಳೋದಕ್ಕೆ ಮೇಲಿಂದ ಮೇಲೆ ನಾವು ಸತ್ಸಂಗ, ಈ ತರದ ಒಂದು ಪುಸ್ತಕಗಳಾಗ್ಲಿ, ಜ್ಞಾನ ಮಾರ್ಗದ ಆತ್ಮಜ್ಞಾನದ ಅಥವಾ ಆತ್ಮಜ್ಞಾನ ಹೇಳೋರ ಗುರುಗಳ ಸಂಘ ಆಗ್ಲಿ, ಒಂದು ಸತ್ಕಾಲಕ್ಷೇಪ ಮಾಡೋದಕ್ಕಾಗ್ಲಿ, ಅಟ್ಲೀಸ್ಟ್ ಮಾಡ್ತಾ ಮಾಡ್ತಾ ಮೇಲಿಂದ ಮೇಲೆ ನಮ್ಗೆ ಜ್ಞಾಪಕ ಬರ್ತಾ ಇರುತ್ತೆ. ಇಲ್ದೆಲ್ಲ ಇದ್ರೆ ನನ್ ದುಡ್ಡೇ ಗುರಿ, ನಂದು ಎಲ್ಲಾವುದು ಗುರಿಗಳೆಲ್ಲಾದು ಯಾವ್ದೋ ಗುರಿ, ಈಗ ಅಲ್ಲ ಗುರಿ, ಅದೆಲ್ಲ ಅಲ್ಲ. ಅದೆಲ್ಲ 50 ವರ್ಷದ ತನಕ ಅದೆಲ್ಲ ಗುರಿಗಳಾಗಿರ್ಬೋದು. ಆಮೇಲೆ ಅದರಿಂದ ಬಿಡಿಸ್ಕೊಳ್ಳೋದ್ರಲ್ಲಿ ಇದ್ರೆ ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಅನ್ಪ್ರಿಡಿಕ್ಟಬಲ್ ಯಾವುದು, ದುಡ್ಡು ಮತ್ತೆ ಈ ಕಾಮ. ಮೊದ್ಲು ನನಗೆ ಖುಷಿ ಬೇಕು ಅಂತ ಅಂದ್ಬಿಟ್ಟು ಅದನ್ನ ಸಂಪಾದನೆ ಮಾಡಕ್ ದುಡ್ಡು ಅಂತ ಮಾಡ್ತೀವಿ. ದುಡ್ಡು ಬಂದ ಮೇಲೆ ನನ್ನ ಪ್ಲೆಜರ್ನ ಮೇಂಟೈನ್ ಮಾಡೋದಕ್ಕೆ, ಎಂಟರ್ಟೈನ್ಮೆಂಟ್, ಪ್ಲೆಜರ್, ಅದಕ್ಕೋಸ್ಕರ ನಾನು ಕಾಮ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲಾ ತರದ ಎಂಟರ್ಟೈನ್ಮೆಂಟ್, ದೇಹದ ಕಾಮ ಅಷ್ಟೇ ಅಂದಲೇನೆ ಮನಸ್ಸಿಗೆ ಬರೋ ಎಲ್ಲಾ ಕಾಮನೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ. ಹಾಗಾದ್ರೆ ದುಡ್ಡೆಲ್ಲ ಜಾಸ್ತಿ ಇದ್ದವ್ರಿಗೆ ಸಂತೋಷವಾಗಿ ಪೀಸ್ಫುಲ್ ಆಗಿ ಇರ್ಬೇಕು. ಅಂಬಾನಿ ಅಥವಾ ಬಿಲ್ ಗೇಟ್ಸು ಅವರೆಲ್ಲಾರು ತುಂಬಾ ಖುಷಿಯಾಗಿರ್ಬೇಕು, ಇಲ್ವಲ್ಲ? ಯಾಕೆಂದ್ರೆ ಅನ್ಪ್ರಿಡಿಕ್ಟಬಲ್, ಇದು ಮನಸ್ಸಿನಲ್ಲಿ ಬರಬೇಕಾಗಿರೋ ಸಂತೋಷ ಹೊರತು ದುಡ್ಡು ಕಾಸು ವಸ್ತುಗಳಲ್ಲಿ ಸಂತೋಷ ಇಲ್ಲ. ನಾವು ಮಾಡಿರೋ ಯಾವ ವಸ್ತುಗಳಲ್ಲೂ ನನ್ನ ಅಹಂಕಾರ ಬೆಳೀಬೋದೇ ಹೊರತು ಅಹಂಕಾರದಿಂದ ನನಗೆ ನಾನೇ ಬೇಷ್ ತುಂಬಾ ಖುಷಿ ಆಗ್ತಾ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಆಕ್ಚುಲಿ ಸಂತೋಷ ಆಗ್ತಾ ಇಲ್ಲ. ಸಂತೋಷ ಆಗೋ ಹಾಗಿದ್ರೆ ನನ್ನ ಕಾರ್ಗೆ ಯಾರು ಡ್ಯಾಶ್ ಹೊಡೆದ್ರೆ, ಕಾರಿಗೆ ಏನಾದ್ರು ಹೊಸದಾಗಿ ಕಾರ್ ತಗೊಂಡ್ರೆ ಖುಷಿ ಆಗ್ತಾ ಇದೆ ಅಂದ್ರೆ ತಗೊಂಡಿದ್ದು ಖುಷಿ 10 ನಿಮಿಷ, ಆಮೇಲೆ ಕಾರಿಗೆ ಡ್ಯಾಮೇಜ್ ಆದ್ರೆ, ಕಾರಿಗೆ ಧೂಳು ಬಂದ್ರೆ, ಕಾರಿಗೆ ಡಸ್ಟ್ ಆದ್ರೆ, ಕಾರಿಗೆ ಸ್ಕ್ರಾಚ್ ಆದ್ರೆ ನೋವು, ಎಲ್ಲೋಯ್ತು ಸಂತೋಷ? ಹಾಗಾಗಿ ಅನ್ಪ್ರಿಡಿಕ್ಟಬಲ್, ಅನ್ಕಂಟ್ರೋಲಬಲ್, ಅನ್ಸಸ್ಟೈನಬಲ್ ಅನ್ನೋದನ್ನ ಹೇಳುತ್ತೆ ವೇದಾಂತ. ಇದನ್ನ ಅನಿತ್ಯ ಅಂತ ಹೇಳುತ್ತೆ. ಹಾಗಾಗಿ ಈ ಎಂಜಾಯ್ಮೆಂಟ್ ಎಲ್ಲ ಏನಂತ ಅಂದ್ಕೊಂಡಿದೀವಿ, ಅದೆಲ್ಲ ನನ್ನ ಮನಸ್ಸಿನ ಭ್ರಮೆಯಿಂದ ಹುಟ್ಟಿರುವಂಥದ್ದು. ಆ ಭ್ರಮೆಯಿಂದ ಹುಟ್ಟಿರೋದ್ರಿಂದ ಅದರಿಂದ ಪೇನ್ ಬಂದೇ ಬರುತ್ತೆ ಅಂತ ಹೇಳಿ, ಇದೇ ಭಗವದ್ಗೀತೆನಲ್ಲಿ ಹೇಳ್ತಾನೆ ಅರ್ಜುನನ್ಗೆ ಕೃಷ್ಣ, ಎಹಿ ಸಂಸರ್ಷಜ ಯೋಗ ಭೋಗ ದುಃಖೋ ಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನತೇಶು ರಮತೆ ಬುಧಃ ಅಂತ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನಂತಂದ್ರೆ, ನೀನು ಈ ತರ ಈ ಮೆಟೀರಿಯಲಿಸಮ್ ಇಂದ ಸ್ಪಿರಿಚುಯಾಲಿಟಿಗೆ ಬರ್ದಲೇ ಇದ್ರೆ ನಿನ್ನ ಫಿಸಿಕಲಿ ಮೆಂಟಲಿ ಎಲ್ಲಾವುದು ಕೊಂದು ಹಾಕ್ಬಿಡುತ್ತೆ. ಹಾಗಾಗಿ ಯು ಶುಡ್ ಕಮ್ ಟು ದಿಸ್ ಅಂತ ಕುಂತಿ ಪುತ್ರನಿಗೆ ಹೇಳೋ ಹಾಗೆ ಹೇಳ್ತಾನೆ. ಸೊ ಚಿಂತೆಯ ಅಂತಂದ್ರೆ ತುಂಬಾ, ನಾನು ದುಡ್ಡು ಸಂಪಾದನೆ, ದುಡ್ಡು ನಮ್ಗೆ 4 ತರ ಯೋಚನೆಗಳನ್ನು ಕೊಡುತ್ತೆ ಅಂತ ಹೇಳ್ತಾನೆ ವೇದಾಂತದಲ್ಲಿ. ಒಂದು, ದುಡ್ಡು ಇಲ್ಲ ಅಂತ ಯೋಚನೆ, ದುಡ್ಡೇ ಇಲ್ಲ ಹೇಗೆ ಜೀವನ ಮಾಡೋದು ಅಂತ ದುಡ್ಡು ಇಲ್ದಲೇ ಇರೋ ಯೋಚನೆಯಲ್ಲಿ ಒಂದಷ್ಟು ದಿವಸ ಕಾಲ ಕಳೀತು. ಆಮೇಲೆ ದುಡ್ಡು ದುಡಿಬೇಕು ಅನ್ನೋದಕ್ಕೆ ಕಳ್ತ್ಕೊಳ್ಳೋದು ಬೇಕಾದಷ್ಟು ಪಾಠಗಳನ್ನು ಮಾಡ್ಕೊಂಡು ದುಡ್ಡು ದುಡಿಯೋದು 2ನೇದು.
ದುಡ್ಡು ದುಡಿಯೋದು ಹೇಗೆ ಅಂತ ಅನ್ನೋದನ್ನ ಕಲ್ತ್ಕೊಳ್ಳೋದಕ್ಕೆ ಅದೊಂದ್ ಸ್ವಲ್ಪ ಯೋಚನೆ ಮಾಡ್ತೀನಿ. ಅದಾದ್ಮೇಲೆ ದುಡ್ಡು ಬಂದ ಮೇಲೆ ಆ ದುಡ್ಡನ್ನ ಹೇಗೆ ಖರ್ಚು ಮಾಡ್ಬೇಕು, ವಿಹಿತವಾಗಿ ಖರ್ಚು ಮಾಡ್ಬೇಕಾ ಅಥವಾ ಧೂಮ್ಧಾಮ್ ಅಂತ ಖರ್ಚು ಮಾಡ್ಬೇಕಾ, ಅದೇ ದೊಡ್ಡ ಯೋಚನೆ. ಒಂದ್ ಮೊಬೈಲ್ ತಗೋಬೇಕು ಅಂತಂದ್ರೆ ದುಡ್ಡಿದೆ ನಿಮ್ಮ ಹತ್ರ, ಬೇಕಾದಷ್ಟು ದುಡ್ಡಿದೆ, ಲಕ್ಷಾಂತರ ರೂಪಾಯಿ ಇದೆ. ಆದ್ರೂ ಒಂದ್ 20,000 ರೂಪಾಯಿ ಮೊಬೈಲ್ ನೋಡೋದಕ್ಕೆ ಅದೆಲ್ಲ ಅದ್ರ ಸ್ಪೆಸಿಫಿಕೇಶನ್ ಇದೆ, ಲೇಟೆಸ್ಟ್ ಇದಕ್ಕಿನ್ನ ಚೆನ್ನಾಗಿದ್ಯಾ, ಈ ದುಡ್ಡಿಗೆ ಅದ್ ವ್ಯಾಲ್ಯೂ ಸರಿಯಾಗಿದ್ಯಾ, ಎಷ್ಟೊಂದು ರಿಸರ್ಚ್ ಮಾಡ್ತೀವಿ. ಒಂದ್ ಕಂಪ್ಯೂಟರ್, ಒಂದ್ ವಾಷಿಂಗ್ ಮಿಷಿನ್, 5 ದಿವಸ ರಿಸರ್ಚ್, ಮಾರ್ಕೆಟ್ ಸುತ್ತೋದು, ಅದ್ ಮಾಡೋದು, ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು. ಸೊ ದುಡಿದ ಮೇಲಿಂದ ಚಿಂತೆ ಏನಪ್ಪಾ ಅಂದ್ರೆ ಯಾವ ತರ ಖರ್ಚು ಮಾಡಬೇಕು ಅನ್ನೋದು ಒಂದು ಚಿಂತೆ. ಈ ಟೂರ್ ಹೋದ್ರೆ ಪರವಾಗಿಲ್ಲ, ಆ ಟೂರ್ ಹೋದ್ರೆ ಪರವಾಗಿಲ್ವಾ, ಸೊ ಈ ಗೋಲ್ಡ್ ತಗೊಂಡ್ರೆ ಪರವಾಗಿಲ್ಲ, ಆ ಸೀರೆ ತಗೊಂಡ್ರೆ ಪರವಾಗಿಲ್ವಾ, ಈ ದುಡ್ಡು ಖರ್ಚು ಮಾಡೋ ಚಿಂತೆ. ಸೊ ದುಡ್ಡು ಇಲ್ಲ ಅನ್ನೋ ಚಿಂತೆ, ದುಡ್ಡು ದುಡಿಯೋದು ಹೇಗೆ ಅನ್ನೋದು ಚಿಂತೆ, ದುಡ್ಡು ದುಡಿಯೋದಾದ್ಮೇಲೆ ಬರ್ತಾ ಇದ್ದಾಗ ದುಡ್ಡು ಖರ್ಚು ಮಾಡೋದು ಹೇಗೆ ಅಂತ ಚಿಂತೆ. ಅದಾದ್ಮೇಲೆ ತುಂಬಾ ಜಾಸ್ತಿ ದುಡ್ಡು ಬಂದು ಮೇಲೆ ಅದನ್ನ ಕಾಪಾಡೋದು ಹೇಗೆ ಅಂತ ಚಿಂತೆ. ಸೊ ಈ 4 ಚಿಂತೆಗಳಲ್ಲಿ ಆಯುಸ್ ಮುಗ್ದೋಗುತ್ತೆ. ಎಂಜಾಯ್ಮೆಂಟ್ ಯಾವಾಗ ಮಾಡಿದ್ರಿ ಇಲ್ಲಿ ಹುಡುಕ್ಬೇಕು. ಎಲ್ಲಿ ಎಂಜಾಯ್ ಆಯ್ತು, ಎಲ್ಲಿ ಖುಷಿ ಪಟ್ಟಿದ್ದೀರಾ, ಎಲ್ಲಿ ನೆಮ್ಮದಿ ಇದ್ದೀರಾ, ಎಲ್ಲಿ ಸಂತೋಷವಾಗಿದ್ದೀರಾ. ಸೊ ಹಾಗಾಗಿ ಏನ್ ಹೇಳ್ತಾರೆ, ಖಾತೆ ಕಾಂತ ಧನಗತ ಚಿಂತ. ನೀನು ಧನಗತ ಚಿಂತ ಅಂದ್ರೆ ಈ ಧನ ನಿನಗೆ ಯಾವಾಗ್ಲೂ ಚಿಂತೆನೆ ತಂದ್ಕೊಡ್ತಾ ಇದೆ ಅನ್ನೋದು ಗೊತ್ತಿಲ್ಲ ನಿನಗೆ. ಹಾಗಾಗಿ ನಾನು ದುಡ್ಡು ಸಂಪಾದನೆ ಮಾಡ್ಬಿಟ್ರೆ ಚಿರ ಯೌವನ ಮಾಡ್ಕೋಬಹುದು, ಇಂಥದ್ದು ಯಾವುದೂ ಆಗಲ್ಲ. ಸೊ ಈ ತರ ಯೌವನಕ್ಕೋಸ್ಕರ ಹೋರಾಡಿರೋ ಕಥೆಗಳು ಬೇಕಾದಷ್ಟು ಇದೆ. ಪುರೂರವ ಯಯಾತಿ, ಇದು ಬೇಕಾದಷ್ಟು ಕತೆ. ಅವನು ನನಗೆ ಯೌವನವಾಗಿರಬೇಕು ಅಂತ ದಾನ ತಗೋತಾನೆ, ಮಗನ ಹತ್ರನೇ ಅವನ ಆಯಸ್ನೆಲ್ಲ ದಾನ ತಗೊಂಡು ಇಷ್ಟೆಲ್ಲ ಬೇಕಾಷ್ಟು ಕಷ್ಟಪಡ್ತಾರೆ. ಇದೆಲ್ಲ ಆಗದಲ್ಲೇ ಇರೋ ಬದುಕು, ತಪಸ್ಸುಗಳು ಮಾಡಿ ವರ್ಷಾನ್ಗಟ್ಲೆ, ಆದ್ರೂ ಅದ್ಯಾವುದೋ ಆಗದಲ್ಲೇನೆ ವಯಸ್ಸು ಆಗತ್ತೆ, ಸಾಯ್ಬೇಕಾಗತ್ತೆ ಅನ್ನೋದೆಲ್ಲ ತಿಳ್ಕೊಳ್ಳೋ ಹೊತ್ತಿಗೆ ಎಲ್ಲೂ ಖುಷಿ ಪಟ್ಟಾಗ ಆಗಲ್ಲ. ಹಾಗಾಗಿ ಏನ್ ಹೇಳ್ತಾರೆ, ಶಾಂತವಾಗಿ ಇರ್ಬೇಕು. ಶಾಂತವಾಗಿರೋದನ್ನ ಕಲಿಯೋದಕ್ಕೆ ಸತ್ಸಂಗ ಮಾಡ್ಬೇಕು. ಸತ್ಸಂಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೇಲಿಂದ ಮೇಲೆ ನನ್ನ ಮನಸ್ಸಿನ ಮೇಲೆ ಬರ್ತಾ ಇರುತ್ತೆ. ನಾನು ಅಂದ್ಕೊಂಡಿರೋದು ಯಾವುದೋ ಗುರಿ ಅಲ್ಲ, ಅದೆಲ್ಲ ವಾಹನಗಳು. ನನ್ನ ಗುರಿನೇ ಮರ್ತು ಹೋಗಿತ್ತು ನನಗೆ, ಈಗ ಗುರಿನ ನಾನು ಪಡ್ಕೋಬೇಕು ಅಂತ. ಇಲ್ಲದೆ ಹೋದ್ರೆ ಅನಿಮಲ್ಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಪ್ರಾಣಿಗಳಿಗೂ ಎಲ್ಲ ಇದೆ, ಏನಿದೆ, ಹೊಟ್ಟೆ ಹಸಿ ಆಗುತ್ತೆ, ನಮಗೂ ಹೊಟ್ಟೆ ಹಸಿ ಆಗುತ್ತೆ. ಹೊಟ್ಟೆ ಹಸಿ ತುಂಬಿಕೊಳ್ಳೋಕೆ ಬೇಕಾದಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ 100 ವರ್ಷ ಅದೇ ಕೆಲಸ ನಮ್ಗೆ. ಅದಾದ್ಮೇಲೆ ಹೊಟ್ಟೆ ಆದ್ಮೇಲೆ ನಮ್ಗೆ ಇದು ಆಹಾರ, ನಿದ್ದೆ ಅಂತಂದ್ರೆ ಸುಖ ಸಂತೋಷಕ್ಕೆ ಬೇಕಾಗುವಂತ ನಿದ್ದೆಗಳನ್ನ ಮಾಡ್ಕೊಳ್ಳುವಂಥದ್ದು, ಮೈ ಮರೆಯುವಂಥದ್ದು. ಅದಾದ್ಮೇಲೆ ಆಹಾರ, ನಿದ್ರಾ, ಮೈಥುನ ಅಂದ್ರೆ ಪರಸ್ಪರ ಗಂಡು ಹೆಣ್ಣಿನ ಅಟ್ರಾಕ್ಷನ್ ಇರ್ಬೋದು, ದೇಹ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಹಿಡಿದು ದೇಹದ ಆರೈಕೆ ಮಾಡ್ಕೊಳ್ಳೋದೆಲ್ಲ ಅದುವೆ ಇರೋದ್ರಿಂದ ಹಿಡಿದು ಸೆನ್ಶುಯಲ್ ಪ್ಲೆಜರ್ಸ್ ಏನಿದೆ ಅದು ಅನಿಮಲ್ಗೆ ಇದೆ, ನಮಗೂ ಇದೆ. ಸೊ ಅನಿಮಲ್ಗೂ ನಿದ್ದೆ ಮಾಡುತ್ತೆ, ನಾವು ನಿದ್ದೆ ಮಾಡ್ತೀವಿ. ಅನಿಮಲ್ಲುವೆ ಊಟ ಮಾಡುತ್ತೆ, ನಾವು ಮಾಡ್ತೀವಿ. ಆಹಾರ, ನಿದ್ರಾ, ಭಯ, ಮೈಥುನ. ಭಯ ಅವಕ್ಕೂ ಜೀವದ ಭಯ, ನಮಗೂ ಜೀವನದ ಭಯ. ಸೊ ಎಲ್ಲಿ ಏನಾಗುತ್ತೋ, ಯಾರು ಬಂದು ಹೊಡೆದು ಬಿಡ್ತಾರೋ, ಮನೆ ಭದ್ರವಾಗಿರ್ಬೇಕು, ಕಾಂಪೌಂಡ್ ಗೇಟು ಭದ್ರ ಮಾಡ್ಬೇಕು, ಬೀಗ ಹಾಕ್ಬೇಕು, ಲಾಕರ್ ಇರ್ಬೇಕು, ಎಲ್ಲ ಪ್ರತಿ ಯೋಚನೆಗಳಲ್ಲಿ. ಸೊ ಹಾಗಾದ್ರೆ ನೀವು ಮನುಷ್ಯನಾಗಿ ಹುಟ್ಟಿ ನನಗೆ ಮನಸ್ಥಿತಿ ಕೊಟ್ಟು, ಯೋಚನಾ ಶಕ್ತಿಗಳನ್ನ ಕೊಟ್ಟು, 2 ಕೈ 2 ಕಾಲು ಬೇರೆ ಇದೆ, ಪ್ರಾಣಿಗಳಿಗೆ ಯಾವುದಕ್ಕೂ ಇಲ್ಲ. ಅದಕ್ಕೆ ಬೇಕಾಗಿರೋ ವಸ್ತುನ ಈ ಕಡೆಯಿಂದ ಆ ಕಡೆಗೆ ತಗೊಂಡು ಹೋಗ್ಬೇಕಾ ತುಂಬಾ ಕಷ್ಟಪಡುತ್ತೆ. ಇಲ್ಲಿ ನಾವು ಸುಲಭವಾಗಿ ಈ ಕೈಯಿಂದ ತೆಗೆದು ಆ ಕೈಲಿ ಇಟ್ಟು, ಈ ಕಡೆಯಿಂದ ತಗೊಂಡು ಆ ಕಡೆ ತಗೊಂಡು. ಸೊ ಮನುಷ್ಯನ ಗ್ರೇಟ್ನೆಸ್ 2 ಕೈ ಆಗಿರೋದು. 2 ಕಾಲು ಇದ್ದಿದ್ದು 4 ಕಾಲು ಇದ್ದಿದ್ದು ಅದು 2 ಕೈ ಆಗಿ ಮಾಡಿಫೈ ಆಗಿ, ನನ್ನ ಮನಸ್ಸು ಯೋಚನೆ ಮಾಡೋ ತರ ಆಗಿ, ಯೋಚನೆ ಮಾಡಿದ್ದನ್ನ ಎಕ್ಸಿಕ್ಯೂಟ್ ಮಾಡೋ ತರ ಇರೋಂತ ಒಂದು ಯೋಚನಾ ಶಕ್ತಿ ಕೊಟ್ಟಿದ್ದಾನೆ. ಇದರಿಂದ ಬರೀ ಪ್ರಾಣಿಗಳ ತರ ಬದುಕಬೇಕು ಅಂತನ, ಮನುಷ್ಯನ ತರ ಬದುಕಬೇಕು ಅಂತನ. 84 ಲಕ್ಷ ಯೋನಿಗಳನ್ನು ದಾಟಿಕೊಂಡು ಮನುಷ್ಯ ಶರೀರ ಬಂದಿದೆ. ತಿರ್ಗಾ ವಾಪಸ್ಸು ನಾನು ಪ್ರಾಣಿ ತರಾನೇ ಆಗ್ತೀನಿ ಅಂತಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಮೋಕ್ಷ ಮಾಡ್ಕೋಬೇಕಾದ್ರೆ ಮನುಷ್ಯನ ಕೊಟ್ಟಿರೋಂಥ ವಿಲ್ ಪವರ್ ನಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳೋದಕ್ಕೆ ಈ ಶ್ಲೋಕದಲ್ಲಿ ವಾತುಲ ಅಂತ ಹೇಳ್ತಾ, ಅವಿವೇಕಿ ಅಂತ ಏನ್ ಹೇಳ್ತಾ ಇದ್ದಾರೆ, ಅವಿವೇಕಿ ನೀನು ಅಂತ. ತತ್ವ ನಿಯಂತ ನಾಸ್ತಿ ಅಂತಂದ್ರೆ
ಮನಿ, ದೇಹದ ಪ್ಲೆಜರ್ ಇದೆಲ್ಲ ಏನಿದೆ ಅದಕ್ಕೆ ಹಿಂದೆ ಓಡೋಗ್ತಾ ಇದೆಯಲ್ಲ ಅವಿವೇಕಿ ನೀನು. ಹಾಗಾದ್ರೆ ನನ್ ಮೇಲೆ ನನ್ನ ಕಂಟ್ರೋಲೇ ಇಲ್ವಾ ಅಂತ ಕೇಳೋದಕ್ಕೆ, ಅದಕ್ಕೆ ಮಹಾತ್ಮರ ಸಂಘ ಮಾಡ್ಬೇಕು, ಗುರುಗಳ ಗೈಡೆನ್ಸ್ ಬೇಕು. ಭವತಿ ಭವಾರ್ಣವ ತರಣೆ ನೌಕ, ಆ ಗುರುಗಳ ಹೇಳ್ಕೊಡೋ ಆತ್ಮಜ್ಞಾನದಿಂದ ನಿನಗೆ ಈ ಸಂಸಾರ ಸಾಗರನ ದಾಟೋದಕ್ಕೆ ಬೇಕಾಗುವಂತ ಒಂದು ನೌಕೆ ಅಂದ್ರೆ ಸಿಗುತ್ತೆ. ಹಾಗಾಗಿ ನೀನು ಸತ್ಸಂಗ ಮಾಡಬೇಕು ಅಂತ ಹೇಳಿ ಆ ಶ್ಲೋಕನ ಅವರು ಹೇಳಿದ್ದಾರೆ. ಸೊ ಜ್ಞಾನ ಯೋಗ್ಯತೆನೆ ಪಡ್ಕೊಂಡು ನಾನು ಜ್ಞಾನನ ಸಾಧನೆ ಮಾಡೋದ್ರಿಂದ ಪರ್ಮನೆಂಟ್ ಆಗಿರೋಂಥ ಪೀಸ್ ಅಂತ ಅನ್ನೋದು ಸಿಗತ್ತೆ ಅಂತ ಹೇಳಿ ಆ ಶ್ಲೋಕನ ನಾವು ನೋಡಿದೀವಿ. ಮುಂದಿನ ಶ್ಲೋಕ ನೋಡೋಣ. ಅಂದ್ರೆ ಏನ್ ಹೇಳಿದ್ರು, ಕಾತೆ ಕಾಂತ ಧನಗತ ಚಿಂತ. ಕಾತೆ ಕಾಂತ ಅಂದ್ರೆ ಗಂಡ, ಯಾರ್ ಹೆಂಡತಿ, ಯಾರ್ ಗಂಡ ಅನ್ನೋದೊಂಥರ. ಆದ್ರೂ ಯಾವ್ದು ಅಟ್ರಾಕ್ಷನ್ ನಿನಗೆ, ಯಾವ್ದು ಮ್ಯಾಗ್ನೆಟ್ ಅನ್ನೋ ತರ. ಧನಗತ ಚಿಂತ, ಪ್ರಪಂಚದಲ್ಲಿರೋ ಎಲ್ಲಾ ಕಾಮನೆಗಳು ಅಂದ್ರೆ ಎಲ್ಲಾ ಆಸೆಗಳು ನಿನಗೆ ಮ್ಯಾಗ್ನೆಟ್ ತರ ಹೇಳ್ಕೊತಾ ಇದೆ. ಧನಗತ ಚಿಂತ, ದನ ಮಾಡಿದ್ಮೇಲೆ ದನ ದುಡಿಯೋದ್ರಿಂದ ಹಿಡಿದು ಜೋಪಾನ ಮಾಡೋ ತನಕನೂ ಚಿಂತೆ ನೀನೆ. ವಾತುಲ ಕಿಂ, ವಾತುಲ ಅಂದ್ರೆ ಒಳ್ಳೆ ದಡ್ಡ ತರ, ಈ ನಿನಗೆ ನಿನ್ ಮೇಲೆ ನಿನ್ನ ಕಂಟ್ರೋಲೇ ಇಲ್ವಾ ದಡ್ಡ ಅಂತ ಹೇಳ್ತಾರೆ. ತ್ರಿಜಗತಿ ಸಜ್ಜನ ಸಂಗತಿ ರೇಖ, ಈ ಮೂರು ಲೋಕಗಳಲ್ಲಿ ಕೂಡ ಸಜ್ಜನ ಸಂಘ ಮಾಡಿದವರಿಗೆ ಅವ್ರಿಗೆ ಭವತಿ ಭವಾರ್ಣವ ತರಣಿ ನೌಕ, ಅವ್ರಿಗೆ ಈ ಸಂಸಾರ ಸಾಗರ ದಾಟುವಂತ ಒಂದು ನೌಕೆ ಅವ್ರ ಜೊತೆನಲ್ಲಿ ಯಾವಾಗ್ಲೂ ಇರುತ್ತೆ, ಆತ್ಮಜ್ಞಾನ ಇದ್ದವ್ರಿಗೆ. ಸೊ 15ನೇ ಶ್ಲೋಕ. ಜಟಿಲೋ ಮುಂಡೀಲುಂಚಿತ ಕೇಶಃ ಕಾಷಾಯಾಂಬರ ಬಹುಕೃತ ವೇಷಃ. ಜಟಿಲೋ ಮುಂಡೀಲುಂಚಿತ ಕೇಶಃ ಕಾಷಾಯಾಂಬರ ಬಹುಕೃತ ವೇಷಃ. ಪಶ್ಯನ್ನಪಿ ಚ ನ ಪಶ್ಯತಿ ಮೂಢಃ, ಪಶ್ಯನ್ನಪಿ ಚ ನ ಪಶ್ಯತಿ ಮೂಢಃ. ಉದರ ನಿಮಿತ್ತಂ ಬಹುಕೃತ ವೇಷ, ಉದರ ನಿಮಿತ್ತಂ ಬಹುಕೃತ ವೇಷ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಜಟಿಲೋ ಮುಂಡಿ ಲುಂಚಿತ ಕೇಶಃ ಕಾಷಾಯಾಂಬರ ಬಹುಕೃತ ವೇಷಃ. ಪಶ್ಯನ್ನಪಿ ಚ ನ ಪಶ್ಯತಿ ಮೂಢಃ ಉದರ ನಿಮಿತ್ತಂ ಬಹುಕೃತ ವೇಷಃ ಅಂತ ಹೇಳ್ತಾರೆ. ಸೊ ತುಂಬಾ ಚೆನ್ನಾಗಿರೋಂಥ ವಿಚಾರ. ಇದನ್ನ ಅದರ ಹಿಂದಿನ ಪದ್ಯನ ಪದ್ಮಪಾದ ಅಂತ ಬರೆದಿದ್ದಾರೆ. ಇದನ್ನ ಹಸ್ತಾಮಲಕ ಅಂತ, ಹಸ್ತಾಮಲಕ ಅನ್ನೋ ಒಬ್ಬ ಶಿಷ್ಯ, ತುಂಬಾ ಫೇಮಸ್ ಆಗಿರೋ ಶಿಷ್ಯ. ಇವನು ಒಂದು ಸುಮಾರು ವೇದಾಂತನ 12 ಶ್ಲೋಕದಲ್ಲಿ ಬರೆದು ತುಂಬಾ ಫೇಮಸ್ ಆಗಿರೋವಂಥದ್ದು. ಶಂಕರಾಚಾರ್ಯರಿಗೂ ಅದು ಬಹಳ ಇಷ್ಟ ಆಗಿ ಅವನು ಬರೆದಿರೋ ಶ್ಲೋಕದ ಮೇಲೆ ಅವರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅಷ್ಟು ಬಹಳ ಬುದ್ಧಿವಂತನಾದ ಶಿಷ್ಯ ಹಸ್ತಾಮಲಕ ಅಂತ. ಸೊ ಹಸ್ತಾಮಲಕ ಅಲ್ಲ, ಇವ್ರು ತೋಂಟ ಅಂತ. ಸೊ ಇವನ್ ತೋಂಟದ ಕಾಷ್ಟ ಅಂತ ಬರ್ದಿದಾರಲ್ಲ ಹಸ್ತಾಮಲಕ ಅನ್ನೋ ಅವ್ರು ಬರ್ದಿರೋವಂಥದ್ದು. ಇವರು ಶ್ರುತಿ ಸಾರ ಸಮುದ್ರಂ ಅಂತ 150 ಶ್ಲೋಕಗಳನ್ನ ಬರೆದು ಕಂಪ್ಲೀಟ್ ಆಗಿ ತತ್ವಮಸಿ ಅನ್ನೋ ವಿಚಾರನ ತುಂಬಾ ಡೀಟೈಲ್ ಆಗಿ ಮಾಡಿರುವಂತ ಶಿಷ್ಯ. ಸೊ ಇವರು ಬರ್ದಿರುವಂತ ಶ್ಲೋಕ ತುಂಬಾ ಏನಂತ ಬರ್ದಿದ್ದಾರೆ ಅಂದ್ರೆ, ಜಟಿಲೋ ಮುಂಡಿ ಲುಂಚಿತ ಕೇಶಃ ಕಾಷಾಯಾನ್ವರ ಬಹುಕೃತ ವೇಷಃ ಪಶ್ಯನ್ನಪಿ ಚ ನ ಪಶ್ಯತಿ ಮೂಢಃ ಉದರ ನಿಮಿತ್ತಂ ಬಹುಕೃತ ವೇಷಃ. ಆಯ್ತು ಸರ್, ನೀವು ಹೇಳಿದ್ರಿ ಎಲ್ಲಾರು ಯಾರೋ ಗುರುಗಳ ಭಕ್ತರ ಹೋದ್ರೆ ಆಗತ್ತೆ ಯಾವ್ದೋ ಆತ್ಮಜ್ಞಾನ ಪಡ್ಕೊಳ್ಳೋಕೆ ಅಂತ. ಅದಕ್ಕೆ ಇವರು ಹುಷಾರ್ ಅಂತ ಹೇಳ್ತಾ ಇದ್ದಾರೆ. ಶಂಕರಾಚಾರ್ಯರ ಕಾಲದಲ್ಲೂ ಮೋಸ ಮಾಡುವಂತ ಎಲ್ಲಾರು ಇದ್ರು, ಮೋಸ ಆಗ್ತಾ ಇತ್ತು ಅಂತ ಹೇಳೋದಕ್ಕೆ ಜನ ಹೊಟ್ಟೆ ಪಾಡಗೋಸ್ಕರ ಸನ್ಯಾಸಿ ವೇಷ ಹಾಕ್ತಾ ಇದ್ದಾರೆ.
ಸೊ ಸನ್ಯಾಸ ಆಶ್ರಮ ತಗೊಂಡ್ತರ ಎಲ್ಲ ಮಾಡ್ತಾ ಇದ್ದಾರೆ. ಜಟಿಲೋ ಮುಂಡಿ ಲುಂಚಿತ ಕೇಶ. ಜಟಿಲೋ ಮುಂಡಿ ಅಂದ್ರೆ ಏನು ಎಲ್ಲ ಇದನ್ನೆಲ್ಲ ಉದ್ದುದ್ದನೆ ತರ ಜಡೆ ಬಿಟ್ಕೊಂಡು ಅದಕ್ಕೆಲ್ಲ ಆಳದ ಅಂಟು ಹಾಕೊಂಡು ಇಷ್ಟಿಷ್ಟು ತರ ಜಟೆಗಳನ್ನೆಲ್ಲ ಬಿಟ್ಕೊಂಡು ಇದೆಲ್ಲ ಮೇಲೆ ಕಟ್ಕೊಂಡು ಅದನ್ನೇನೇನೋ ಮಾಡ್ಕೊತಾ ಇದಾರಲ್ಲ, ಸನ್ಯಾಸಿ ತರ ಗಡ್ಡ ಬಿಟ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಲುಂಚಿತ ಕೇಶ ಅಂತಂದ್ರೆ ಜಟಿಲೋ ಮುಂಡಿ ಅಂತಂದ್ರೆ ಈ ತರ ಜಟೆನ ಬೆಳೆಸ್ಕೊಳ್ಳೋಂಥ ತಲೆನ ಬೆಳೆಸ್ಕೊಳ್ಳೋದು. ಈ ತರ ಮಾಡ್ತಾ ಇರೋ ಸನ್ಯಾಸಿಗಳಿದ್ದಾರೆ, ಹುಷಾರು. ಇವರೆಲ್ಲರೂ ಆತ್ಮಜ್ಞಾನ ಪಡೆದಿರೋ ಸನ್ಯಾಸಿಗಳಲ್ಲ. ಒಳ್ಳೆ ಆತ್ಮಜ್ಞಾನ ಪಡೆದಿರೋ ಸನ್ಯಾಸಿಗಳು ಈ ತರ ಮಾಡ್ಬೇಕು ಅಂತ ಏನಿಲ್ಲ. ಸಿಂಪಲ್ ಆಗಿ ಇರ್ಬೋದು, ಸಿಂಪಲ್ ಆಗಿ ನಿಮ್ಮ ಮಧ್ಯೆನೇ ಇರ್ಬೋದು. ಅಂತವ್ರು ಯಾರು ಅಂತ ಹುಡುಕ್ಬೇಕು. ಆ ತರ ಆತ್ಮಜ್ಞಾನ ಪಡೆದ ಇರೋ ಹತ್ರ ಹೋಗ್ಬೇಕು. ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಯಾರ್ಯಾರೋ ಮಂತ್ರವಾದಿಗಳು, ಯಾರ್ಯಾರೋ ಸ್ವಾಮಿಗಳು, ಕಳ್ಳ ಸ್ವಾಮಿಗಳು ಹಿಂದೆ ಹೋಗಿ ದುಡ್ಡು ಕಾಸು ಎಲ್ಲದನ್ನು ವೇಸ್ಟ್ ಮಾಡ್ಕೊಂಡು ಮನಸ್ಸು ಸ್ಥಿತಿನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಆಗ್ಲೇ ಬರ್ದಿದ್ದಾರೆ 8ನೇ ಶತಮಾನದಲ್ಲಿ. ಜಟಿಲೋ ಮುಂಡಿ ಈ ತರ ಎಲ್ಲ ಏನೇನೋ ಅಸ್ತವ್ಯಸ್ತವಾಗಿ ತಲೆ ಕೂದಲನ್ನೆಲ್ಲ ಬಿಟ್ಕೊಂಡು ಅಥವಾ ಸನ್ಯಾಸಿ ತರ ಎಲ್ಲ ತಲೆಗೆ ಗುಂಗುರು ಮಾಡ್ಕೊಂಡು ಕೆದರ್ಕೊಂಡು ಏನೇನೋ ಮಾಡ್ಕೊಳ್ಳೋರು ಇದ್ದಾರೆ. ಲುಂಚಿತ ಕೇಶ ಅಂದ್ರೆ ಈ ಬುದ್ಧ ಧರ್ಮದಲ್ಲಿ ಮತ್ತೆ ಜೈನ ಧರ್ಮದಲ್ಲಿ ಏನಾಗುತ್ತೆ ಅಂದ್ರೆ ಅವರು ಬಲವಂತವಾಗಿ ಒಂದೊಂದೇ ಕೂದಲು ಕಿತ್ತಾಕೋಬೇಕು. ಅವ್ರದ್ದೊಂದು ದೇಹಕ್ಕೆ ದಂಡನೆ ಮಾಡೋದ್ರಿಂದ ನಾನು ಆತ್ಮಜ್ಞಾನ, ನನ್ನ ಆತ್ಮ ನನ್ನ ಕಂಟ್ರೋಲಿಗೆ ಬರುತ್ತೆ ಅಂತ. ಅದಕ್ಕೆ ಲುಂಚಿತ ಕೇಶ ಅಂದ್ರೆ ಎಲ್ಲ ಒಂದೊಂದನೇ ಕಿತ್ಕೊಂಡು ಮಾಡ್ಕೊಳ್ಳೋ ಅಂಥವ್ರು ಇದ್ದಾರೆ. ಆ ತರ ತಲೆನ ಮಾಡ್ಕೊಂಡು ಗುಂಡು ಹೊಡ್ಸ್ಕೊಂಡಿರೋರು ಇರ್ಬೋದು. ಇನ್ನು ಯಾವ್ಯಾವ ತರದ ವಿಚಿತ್ರವಾದ ಕೇಶ ಎಲ್ಲ ಮಾಡ್ಕೊಂಡಿರೋ ಅಂಥವ್ರು. ಕಾಷಾಯಾಂಬರ ಬಹುಕೃತ ವೇಷ. ಸೊ ಏನ್ ಕಾವಿ ಬಟ್ಟೆ ಹಾಕೊಂಡಿರೋರು ಇರ್ಬೋದು, ಇನ್ ಕೆಲವರು ಬಿಳಿ ಬಟ್ಟೆ ಹಾಕೊಂಡಿರೋ ಇರ್ಬೋದು, ಇನ್ ಕೆಲವರು ಬಟ್ಟೆನೇ ಹಾಕೊಳ್ದಲೇ ಇರೋಂಥ ಸನ್ಯಾಸಿಗಳಿರ್ಬೋದು. ಕಾಷಾಯಾಂಬರ ಬಹುಕೃತ ವೇಷ. ಈ ತರ ಬೇಕಾದಷ್ಟು ತರ ವೇಷಗಳು, 10 ಕೈಗೆ 10 ಬೆರಳು ಉಂಗುರ ಹಾಕೊಂಡಿರೋರು, ರತ್ನದ ಕಿರೀಟ ಹಾಕೊಂಡಿರೋರು, ಎಲ್ಲ ಒಳ್ಳೆ ರೋಲ್ಸ್ ರಾಯ್ ಕಾರಲ್ಲಿ ಓಡಾಡುವಂಥವ್ರು, ಎಲ್ಲಾ ತರದ ಸನ್ಯಾಸಿಗಳು ನಿಮಗೆ ಸಿಗ್ಬೋದು. ಆದ್ರೆ ಆತ್ಮಜ್ಞಾನ ಸಿಗುವಂತ ಸನ್ಯಾಸಿಗಳು ಇರ್ಬೇಕಾದ್ರೆ ಹುಷಾರು, ನೋಡ್ಕೊಂಡು ಹೋಗ್ಬೇಕು. ಯಾರು ನಿಜವಾದ ಜ್ಞಾನಸ್ಥರು ಅಂಥವ್ರ ಜೊತೆ ಹೋಗ್ಬೇಕು ಅಂತ. ಸೊ ಈ ತರ ಎಲ್ಲ ಮಾಡ್ತಾ ಇರೋರು ಪಶ್ಯನ್ ಅಪಿನ ಪಶ್ಯತಿ ಮೂಢ. ಗೊತ್ತಿದ್ರು ಗೊತ್ತಿಲ್ದಲೇ ಇರೋ ತರ ಜೀವನ ಮಾಡ್ತಾ ಇರೋ ಅಂತ ಸನ್ಯಾಸಿಗಳು ಅವರೆಲ್ಲರೂ. ಅಂದ್ರೆ ನಾನು ಆತ್ಮಜ್ಞಾನ ಸಂಪಾದನೆ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ, ಆದ್ರೆ ಜನಗಳನ್ನ ನಂಬಿಸೋದಿಕ್ಕೆ ಗೊತ್ತಿದೆ, ನಂಗೆಲ್ಲ ಗೊತ್ತಿದೆ ಅಂತ ಹೇಳಿ ನನಗೆ ಫಾಲೋವರ್ ಆಗಿ ನಾನು ಆಶ್ರಮ ಕಟ್ಕೋತೀನಿ, ಬನ್ನಿ ಭಜನೆ ಮಾಡೋಣ, ಊಟ ಮಾಡೋಣ, ಕುಣಿಯೋಣ, ಪಡ್ಸೋಣ, ಏನೂ ಆಗಲ್ಲ. ಸೊ ಪಶ್ಯನ್ ಅಪಿ ಪಶ್ಯತಿ ಮೂಢ. ಗೊತ್ತಿದ್ರು ಗೊತ್ತಿಲ್ದಲೇ ಇರೋ ತರ ಬೇರೆಯವ್ರನ್ನು ಹಳ್ಳ ಹತ್ಸಿ ಅವರು ಹಳ್ಳ ಹತ್ತಿ. ಎಷ್ಟೋ ಜನ ಹಿಮಾಲಯಕ್ಕೆ ಹೋಗ್ಬಿಟ್ರೆ ಅಲ್ಲಿ ಯಾರು ಸನ್ಯಾಸಿಗಳು ಸಿಕ್ಬಿಟ್ರೆ ನನಗೆ ಮೋಕ್ಷ ಸಿಗತ್ತೆ ಅಂತ ಹೋಗಿ ಅಲ್ಲಿ ಸನ್ಯಾಸಿಗಳು ಅವ್ರಿಗೆ ಗಾಂಜಾ ಕುಡಿಯೋದು ಎಲ್ಲದನ್ನು, ಎಲ್ಲ ನಾಗಾ ಸನ್ಯಾಸಿಗಳೆಲ್ಲ ಇದ್ದಾರೆ, ಅವ್ರ ಮಾಂಸ ತಿನ್ನೋದೆಲ್ಲ ಹೇಳ್ಕೊಟ್ಟು ಕೊನೆಗೆ ಹಿಂದಕ್ಕೂ ಬರಕ್ಕಾಗ್ದಲೆ ಮುಂದಕ್ಕೂ ಬರಕ್ಕಾಗ್ದಲೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡು, ಗುರುಗಳು ಸಿಗದಲ್ಲೇನೆ ಪ್ರಾಣ, ಕೆಟ್ಟ ಗುರುಗಳು ಸಿಕ್ಕಿ ಪ್ರಾಣ ಕಳ್ಕೊಂಡಿರೋ ಅಂಥವ್ರು ಬೇಕಷ್ಟು ಜನ ಇದ್ದಾರೆ. ಹಾಗಾಗಿ ಸನ್ಯಾಸ ತಗೋತೀನಿ ಅಂತ ಯಾರ್ಯಾರು ಹಿಂದನೋ ಹೋಗೋದಲ್ಲ, ಅಥವಾ ನಾನು ಆತ್ಮಜ್ಞಾನ ಪಡ್ಕೋತೀನಿ ಅಂತ ಯಾರ್ಯಾರು ಹಿಂದೆ ಹೋಗೋದಲ್ಲ. ಬಟ್ ನಿಜವಾದ ಆತ್ಮಜ್ಞಾನನ ಹುಡ್ಕೊಂಡು ಒಳ್ಳೆ ಗುರುಗಳು ಯಾರು ನಿಜವಾಗ್ಲೂ ಸ್ಟಡಿ ಮಾಡಿ ವೇದಾಂತ ಹೇಳ್ತಾರೆ ಅಂಥವ್ರ ಹಿಂದೆ ಅಂಥವ್ರ ಹತ್ರ ನಾವು ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಉದರ ನಿಮಿತ್ತಂ ಬಹುಕೃತ ವೇಷ. ಈ ತರ ಎಲ್ಲಾ ಸನ್ಯಾಸಿಗಳು ಅವರ ಹೊಟ್ಟೆ ಪಾಡಿಗೆ ಬಹುಕೃತ ವೇಷ, ಈ ತರ ವೇಷಗಳನ್ನ ಬೇಕಾದಷ್ಟು ಹಾಕೊಂಡಿರೋ ಅಂತ ಸನ್ಯಾಸಿಗಳಿದ್ದಾರೆ. ಯಾರ್ಯಾರು? ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಪಶ್ಯನ್ನಪಿ ಚ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ ಅಂತ. ಈ ತರದವ್ರ ಹಿಂದೆ ಹೋಗ್ಬೇಡಿ, ಹುಷಾರು. ಹಾಗಾಗಿ ಆತ್ಮಜ್ಞಾನ ಬೇಕು, ನೋ ಡೌಟ್. ಅದು ಬಿಟ್ಬಿಟ್ಟು ಯಾರ್ಯಾರ ಹತ್ರನೂ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಸರಿಯಾಗಿ ಮಾರ್ಗದರ್ಶನ ಸಿಗೋ ಹತ್ರ ಹೋಗ್ಬೇಕು. ಯಾರೋ ಮಾಟ ಮಂತ್ರ ಮಾಡೋರು, ಯಾರೋ ಪವಾಡ ಮಾಡೋರು ಅವರೆಲ್ಲ ಗುರುಗಳಾಗಕ್ ಸಾಧ್ಯ ಇಲ್ಲ. ಅದೆಲ್ಲ ಆಧ್ಯಾತ್ಮಿಕ ಶಕ್ತಿ ಅಲ್ಲ ಅದು. ಆ ತರ ಯಾರೋ ಬೂದಿ ಕೊಟ್ರು, ಯಾರೋ ಬೆಳ್ಳಿ ಕೊಟ್ರು, ಬಂಗಾರ ಕೊಟ್ರು, ಉಂಗುರ ಕೊಟ್ರು, ವಾಚ್ ಕೊಟ್ರು, ಅಥವಾ ನನಗೇನು ಅದಾಯ್ತು ಏನು ಆಗೋ ಹಂಗಿಲ್ಲ, ಅದ್ಯಾವುದೂ ಆಗಲ್ಲ.
ಆ ಥರದ್ರೊಳಗಡೆ ಎಲ್ಲ ಅದು ನಿಮಗೆ ಮೋಕ್ಷ ಅದು ಇದು ಮನಸ್ಸಿಗೆ ನೆಮ್ಮದಿ ಎಲ್ಲ ಸಿಗಲ್ಲ. ನಮ್ಮನ್ನ ಹಿಪ್ನಟೈಸ್ ಮಾಡಿ ನಮ್ಮ ಹತ್ರ ಇರೋ ಹಣ, ನಮ್ಮ ಮೂಢನಂಬಿಕೆಯನ್ನ ಜಾಸ್ತಿ ಮಾಡಿ ಕೊನೆಗೆ ಕೆಲವು ಕಡೆ ಎಲ್ಲಾರುವೆ ಹೆಂಡತಿ ಮಕ್ಕಳನ್ನು ಬಲಿ ಕೊಟ್ರೆ ನಿನಗೆ ಉದ್ಧಾರ ಆಗತ್ತೆ ಅಂತ ಹೇಳಿ ಬೇಕಾದ್ರೆ ಹೆಂಡತಿ ಮಕ್ಕಳನ್ನು ದಾನ ಅವ್ರನ್ನ ಕೊಲ್ಲೋ ಲೆವೆಲ್ಗೆ ಆಗಿರುವಂತ ಕಥೆಗಳು ಬೇಕಾದಷ್ಟಿದೆ ಪುರಾಣದಲ್ಲಿ. ಸೊ ಹಾಗಾಗಿ ಈ ತರ ನಂಬ್ಕೊಂಡು ಹೋಗಿ ಮೋಸ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಅವರು ಬರೆದಿರುವಂತ ತುಂಬಾ ಪ್ರಸಿದ್ಧವಾದ ಒಂದು ಶ್ಲೋಕ. ಸೊ ಇಲ್ಲಿಗೆ ಇವತ್ತು 2 ಶ್ಲೋಕ ಮಾಡಿದೀನಿ, 14, 15ನೇ ಶ್ಲೋಕನ. ಸೊ 16, 17ರಿಂದ ಮುಂದಕ್ಕೆ ನಾವು ಮಾಡ್ತಾ ಹೋಗೋಣ. ಸೊ ತುಂಬಾ ಚೆನ್ನಾಗಿರುವಂತ ಭಜಗೋವಿಂದ, ಇದರ ಸಾರ ತಿಳ್ಕೊಳ್ತಾ ನಾವು ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ಭಜಗೋವಿಂದಂ ಹೇಳೋದಲ್ಲ, ಕಣ್ಣು ಬಿಟ್ಕೊಂಡು ಅದರ ಜ್ಞಾನ ಎಲ್ಲ ಪಡ್ಕೊಂಡು ನಾವು ಮುಂದುವರಿಯೋದಕ್ಕೆ ಇರುವಂತ ಜ್ಞಾನ ಅಂತ ಹೇಳಿ ಇವತ್ತಿನ ಪಾಠ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.